ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಜೋನ್. ಡೈಲಿ ಒಂದು ಕ್ವಶನ್ ಪೇಪರ್ ಸೀರೀಸ್ ಏನ್ ಮಾಡ್ತಿದ್ದೆ ಅದರ ಕಂಟಿನ್ಯೂ ಭಾಗವಾಗಿ ಇವತ್ತು ಮಾಡ್ತಿರುವುದು 17ನೇ ಕ್ಲಾಸ್. ಅಂದ್ರೆ ಆಲ್ರೆಡಿ 16 ಕ್ವಶನ್ ಪೇಪರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರ್ಯಾರು ನೋಡಿಲ್ಲ, KPSC ಕ್ವಶನ್ ಪೇಪರ್ ಅಂತಂದು ಅನಾಲಿಸಿಸ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಅಲ್ಲೋಗಿ ನೀವು ಚೆಕ್ ಮಾಡ್ಕೊಂಡು ಇಷ್ಟು ಒಂದೊಂದು ಪೇಪರ್ನ ನೋಡಿ ಅಂತ ಹೇಳ್ತಾ, ಅದರಲ್ಲಿ ಆಲ್ರೆಡಿ ನಾನು ಇವಾಗ ಸೆರಿಕಲ್ಚರು, ಆಮೇಲೆ ಅಕೌಂಟ್ ಅಸಿಸ್ಟೆಂಟ್ ಡೈರೆಕ್ಟರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ HK ನಾನ್ HK ಈ ರೀತಿ ಬರುವಂತ ಗ್ರೂಪ್ ಸಿ ಕ್ವಶನ್ಸ್, ಗ್ರೂಪ್ ಬಿ ಕ್ವಶನ್ಸ್, ಆಮೇಲೆ ಗ್ರೂಪ್ ಎ ಆಗಿರುವಂತ ಸ್ಯಾಡ್ ಕ್ವಶನ್ಸ್ ಕೂಡ HK ನಾನ್ HK ಎರಡು ಕೂಡ ಮಾಡಿದ್ದೀನಿ. ಓಕೆನಾ, ಎಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದರ ಕಂಟಿನ್ಯೂ ಭಾಗವಾಗಿ ಇವತ್ತು ನಾನು 17ನೇ ಪ್ರಶ್ನೆ ಪತ್ರಿಕೆ ಇದು ಯಾವಾಗ ನಡೆದಿತ್ತು ಅಂದ್ರೆ ರೀಸೆಂಟ್ ಆಗಿ ನಡೆದಿರುವಂತ ಲಾಸ್ಟ್ ಸಂಡೇ ನಡೀತಿರೋದು 16ನೇ ತಾರೀಕಂದು 16 ಮಾರ್ಚ್ 2025 ನಡೆದ ಪ್ರಶ್ನೆ ಪತ್ರಿಕೆ ಆದಂತಹ ಜಲಸಂಪನ್ಮೂಲ ಇಲಾಖೆಯ JEE ಪತ್ರಿಕೆ ಇದು ಗ್ರೂಪ್ ಸಿ ಪತ್ರಿಕೆ ಆಗಿರ್ತೈತಿ. ಓಕೆ, ಗ್ರೂಪ್ ಸಿ ಕ್ವಶನ್ ಪೇಪರ್ ಆಗಿರುತ್ತೆ. ಇದನ್ನ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಆಮೇಲೆ ಇದ್ರದ್ದು ಮ್ಯಾಕ್ಸಿಮಮ್ ಇದಿರೋದೇನು ಗೌರ್ಮೆಂಟ್ ಅಫಿಷಿಯಲ್ ಕೀ ಆನ್ಸರ್ ಕೂಡ ಬಿಟ್ಟಿಲ್ಲ. ನಾನು ಟ್ರೈ ಮಾಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಬುಕ್ಸ್ ಎಲ್ಲ ನೋಡ್ಕೊಂಡು, ರಂಗನಾಥ್ ಆಮೇಲೆ ಗಂಗಾಧರ್ ಸರ್ ಬುಕ್ಸ್ ಅವೆಲ್ಲ ನೋಡ್ಕೊಂಡು ಆ ಕ್ವಶನ್ಸ್ ಅಲ್ಲಿ ನಾನು ಆನ್ಸರ್ನ ಹೇಳ್ತಿದ್ದೀನಿ. ಕೆಲವೊಂದಿಷ್ಟು ಯಾವ್ದಾದ್ರು ಮಿಸ್ಟೇಕ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಣ. ಓಕೆನಾ, ಒಂದೊಂದು ಚೇಂಜಸ್ ಕೂಡ ಆಗ್ಬೋದು, ಅವರು ಕೀ ಆನ್ಸರ್ ಕೊಡೋದು ಏನಾಗುತ್ತೋ ಆ ತರ. ಓಕೆನಾ, ಮ್ಯಾಕ್ಸಿಮಮ್ 95% ಎಲ್ಲ ಮ್ಯಾಕ್ಸಿಮಮ್ ಕರೆಕ್ಟ್ ಇರ್ತವೆ. ಓಕೆನಾ, 95% ಕರೆಕ್ಟ್ ಇರ್ತವೆ ಕ್ವಶನ್ಸ್ ಆನ್ಸರ್, ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇದ್ರದ್ದು PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುವಂತಹ ಸ್ಟಡಿ ಜೋನ್ ಚಾನಲ್ಗಳಲ್ಲಿ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದ್ರ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನೆ, ವನ್ಯಜೀವಿ ಅಭಯಾರಣ್ಯಗಳ ಹೆಸರು ಮತ್ತು ಅದರ ವಿಭಾಗಗಳು ಕೊಟ್ಟಿದ್ದಾನೆ. ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾನೆ. ಇದು ಪೇಪರು ಚೆನ್ನಾಗಿ ಕೊಟ್ಟಿದ್ದಾನೆ. ಪೇಪರ್ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇದಾವೆ, ಕೆಲವೊಂದಿಷ್ಟು ಆನ್ಸರ್ ನೆಟ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗದೆ ಇರುವಂತ ಕ್ವಶನ್ಸ್ ಕೂಡ ಇದಾವೆ. ಆಮೇಲೆ ಅಂದ್ರೆ ಕೆಲವೊಂದಿಷ್ಟು ಗ್ರೇಸಸ್ ಕೊಡೋ ಕ್ವಶನ್ಸ್ ಕೂಡ ಇದಾವೆ. ಆ ತರ ನಮಗಿಲ್ಲಿ ಗ್ರೇಸ್ ಕೊಡ್ತಾನೆ ಅಂತ ಅನ್ಸುತ್ತೆ, ಬಟ್ ಅವನು ಯಾವ ಆಂಗಲ್ ಅಲ್ಲಿ ರೈಟ್ ಮಾಡ್ಕೊಡ್ತಾನೋ ಕೀ ಆನ್ಸರ್ ಬಿಟ್ಟ ಮೇಲೆ ಅದು ಕನ್ಫರ್ಮ್ ಆಗೋದು. ಓಕೆ, ನಾನು ಇದು ಮ್ಯಾಕ್ಸಿಮಮ್ ಟ್ರೈ ಮಾಡಿರ್ತೀನಿ. ಓಕೆ, ಈಗ ಒಂದೇ ಕ್ವಶನ್, ಆಮೇಲೆ ಇದ್ರದ್ದು ನಾ PDF ಅಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ ನ ನೋಡಿ ಅಂತ ಹೇಳ್ತಾ ಮೊದಲನೇ ಕ್ವಶನ್ ಏನ್ ಕೊಟ್ಟಿದ್ದಾನೆ, ಅಭಯಾರಣ್ಯಗಳು ಮತ್ತು ಅದರ ವಿಭಾಗಗಳು. ಅಂದ್ರೆ ಆ ಅಭಯಾರಣ್ಯ ಇಲ್ಲಿ ಒಂದಿದ್ದು ಅರಬಿತಿಟ್ಟು, ಕಾವೇರಿ, ಕಪ್ಪತಗುಡ್ಡ, ಬಂಕಾಪುರ ಅಂತ ಕೊಟ್ಟಿದ್ದಾನೆ. ಈಗ ಅರಬಿತಿಟ್ಟು ಅಭಯಾರಣ್ಯ ಎಲ್ಲಿದೆ, ಕಾವೇರಿ ಎಲ್ಲಿದೆ, ಆ ಕಪ್ಪತಗುಡ್ಡ ಅಭಯಾರಣ್ಯ ಎಲ್ಲಿದೆ, ಬಂಕಾಪುರ ಅಭಯಾರಣ್ಯ ಎಲ್ಲಿದೆ. ಓಕೆನಾ, ಇದಕ್ಕೆ ಫಸ್ಟ್ ಅಭಯಾರಣ್ಯಗಳು ಎಷ್ಟಿದಾವೆ ಅಂತ ನೋಡ್ಕೋಬೇಕು. ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಅಭಯಾರಣ್ಯಗಳು ಎಷ್ಟಿದಾವೆ, 38 ಅಭಯಾರಣ್ಯಗಳಿದಾವೆ. ಓಕೆನಾ, ಮೇಲ್ಮೇಲೆ ಅಂದ್ರೆ ಒಂದೊಂದು ಕ್ವಶನ್ ಅಲ್ಲೂ ಒಂದೊಂದು ಪಾಯಿಂಟ್ ಜಸ್ಟ್ ಜಾಸ್ತಿ ತಿಳ್ಕೊಂತ ಹೋದ್ರು ಕೂಡ 100 ಕ್ವಶನ್ಸ್ಗೆ 100 ಪಾಯಿಂಟ್ ಜಾಸ್ತಿ ತಿಳ್ಕೊಳ್ತಾರೆ. ಓಕೆ, ಡೈಲಿ ಅದಕ್ಕೆ ಸಾಲ್ವ್ ಮಾಡ್ರಿ ಅಂತ ಹೇಳೋದು. ಡೈಲಿ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ನೀವು ನಾನು ವಿಡಿಯೋಸ್ ನೋಡಿ ಅಂತ ಹೇಳ್ತಿಲ್ಲ, ನಾನು ವಿಡಿಯೋಸ್ ನೋಡಿದ್ರೆ ನೋಡಿ, ಇಲ್ಲಾಂದ್ರೆ ನೀವೇ ಸಾಲ್ವ್ ಮಾಡ್ತೀರಿ ಅಂದ್ರೆ ಅದು ಮಾಡ್ಕೊಳ್ಳಿ. ಓಕೆ, ಬಟ್ ಡೈಲಿ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅಷ್ಟೇ. ಓಕೆ, ಇವಾಗ ಅರಬಿತಿಟ್ಟು, ಇದು ಅರಬಿತಿಟ್ಟು ಎಲ್ಲಿ ಬರುತ್ತೆ, ಕಾವೇರಿ, ಕಪ್ಪತಗುಡ್ಡ, ಬಂಕಾಪುರ. ಆಮೇಲೆ ಇಲ್ಲಿ ಹೊಂದಿಸಿ ಬರೋದ್ರ ಆ ರೀತಿ ಕೊಡ್ತಾನೆ. ಈಗ ಅರಬಿತಿಟ್ಟು ಅಭಯಾರಣ್ಯ ಎಲ್ಲಿ ಬರುತ್ತೆ ಅಂದ್ರೆ ಇದು ಮೈಸೂರಲ್ಲಿ ಬರುತ್ತೆ. ಓಕೆನಾ, ನೆಕ್ಸ್ಟ್ ಕಾವೇರಿ ಅಭಯಾರಣ್ಯ ಎಲ್ಲಿ ಬರುತ್ತೆ ಅಂದ್ರೆ ಕಾವೇರಿ ಅಭಯಾರಣ್ಯ ಇದು ಕೊಳ್ಳೇಗಾಲದಲ್ಲಿ ಬರುತ್ತೆ. ಇದರಲ್ಲಿ ಅವನು ಡೈರೆಕ್ಟ್ ಕೊಡ್ಬೇಕಿತ್ತು, ಚಾಮರಾಜನಗರ ಅಂತ ಕೊಡ್ಬೇಕಿತ್ತು, ಬಟ್ ಕೊಳ್ಳೇಗಾಲ ಅಂತ ಕೊಟ್ಟಿದ್ದಾನೆ. ಚಾಮರಾಜನಗರ ಅಂತ ಕೊಡ್ಬೇಕಿತ್ತು ಅದನ್ನ, ಬಟ್ ಕೊಳ್ಳೇಗಾಲ ಅಂತ ಕೊಟ್ಟಿದ್ದಾನೆ. ಅದಕ್ಕೂ ಹುಡುಗರು ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗಿರ್ತಾರೆ. ಓಕೆನಾ, ಅದಕ್ಕೆ ಇದು ಕೊಳ್ಳೇಗಾಲ ರೈಟ್. ಆಮೇಲೆ ಕಪ್ಪತಗುಡ್ಡ ಇದು ಗದಗ, ಇದು ನಿಮ್ಗೆ ಗೊತ್ತಾಗುತ್ತೆ. ಬಂಕಾಪುರ ಎಲ್ಲಿ ಬರುತ್ತೆ, ಬಂಕಾಪುರ ಇದು ಕೊಪ್ಪಳ. ಈಗ ನೋಡೋದ್ರಿಂದ ಇದರಲ್ಲಿ ರೈಟ್ ಆನ್ಸರ್ ಯಾವ್ದಂದ್ರೆ 3ನೇ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕರ್ನಾಟಕದ ಕಡಲ ತೀರಗಳು ಮತ್ತು ದ್ವೀಪಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿರೋದು ಯಾವ್ದು ಅಂತ ಕೇಳ್ತಿದ್ದೇನೆ. ಕೆಳಗಿನ 4 ಹೇಳಿಕೆ ಕೊಟ್ಟಿದ್ದಾರೆ, ಅದರಲ್ಲಿ ಇವು ಕಂಪ್ಲೀಟ್ ಆಗಿ ಕರ್ನಾಟಕದ ಕಡಲ ತೀರಗಳು ಕೋಸ್ಟಲ್ ಏರಿಯಾಗೆ ಸಂಬಂಧಿಸಿದವೆ. ಅದರಲ್ಲಿ ಯಾವ ರೈಟ್ ಅಂತ ಹೇಳ್ರಿ ಅಂತ ಹೇಳ್ತಾನೆ. ಫಸ್ಟ್ ಅದೇನ್ ಕೊಟ್ಟಿದ್ದಾನೆ, ಭೂ ಶಿಖರಗಳಿಲ್ಲದ ಕರಾವಳಿ ಅಂಚಿನ ನೇರ ಕಡಲ ತೀರಕ್ಕೆ ಮರವಂತೆ ಕಡಲ ತೀರವು ಉದಾಹರಣೆಯಾಗಿದೆ. ಇದು ರೈಟ್. ಅಂದ್ರೆ ಇದರಲ್ಲಿ ಶಿಖರಗಳಿಲ್ಲದ ಕರಾವಳಿ ಅಂಚಿನ ನೇರ ಕಡಲ ತೀರಕ್ಕೆ ಮರವಂತೆ ಕಡಲ ತೀರವು ಉದಾಹರಣೆಯಾಗಿದೆ. ಇದು ರೈಟ್. ನೆಕ್ಸ್ಟ್, ಅರ್ಧ ಚಂದ್ರಾಕೃತಿಯ ಪ್ರಕಾರದ ಕಡಲ ತೀರ ಓಂ ಕಡಲ ತೀರಕ್ಕೆ ಉದಾಹರಣೆ. ಅಂದ್ರೆ ಅರ್ಧ ಚಂದ್ರಾಕೃತಿಯ ತರ ಇರುವಂತಹ ಕಡಲ ತೀರ
ಕರ್ನಾಟಕದಲ್ಲಿ ಓಂ ಕಡಲ ತೀರ ಇದೆ ಅಂತ ಹೇಳ್ತಾ ಇದ್ದಾನೆ, ಇದು ಕೂಡ ರೈಟ್ ಆಗಿರ್ತದೆ. ಓಕೆನಾ. ನೆಕ್ಸ್ಟ್, ಇದು ಮರವಂತೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಉಡುಪಿಯ ಬಳಿ ಕಂಡು ಬರ್ತದೆ. ಉಡುಪಿಯ ಬಳಿ ಕುಂದಾಪುರ, ಉಡುಪಿ ಮತ್ತು ಕುಂದಾಪುರದ ಹತ್ರ ಸೌಪರ್ಣಿಕ ನದಿ ಹತ್ರ ಕಂಡು ಬರ್ತದೆ. ಇದು ಸೌಪರ್ಣಿಕ ನದಿ ಹತ್ರ ಮರವಂತ ಬೀಚ್ ಕಂಡು ಬರ್ತದೆ. ಆಮೇಲೆ ನೆಕ್ಸ್ಟ್, ನೇತ್ರಾಣಿ ದ್ವೀಪವು ಕರ್ನಾಟಕದ ಅತಿ ದೊಡ್ಡ ದ್ವೀಪ ಅಂತ ಹೇಳ್ತಾನೆ. ನೇತ್ರಾಣಿ ದ್ವೀಪ ಇದೆ ಕರ್ನಾಟಕದಲ್ಲಿ, ರೈಟ್. ಆದ್ರೆ ಇದು ಅತಿ ದೊಡ್ಡ ದ್ವೀಪ ಅಂತ ಹೇಳಿರೋದಕ್ಕೆ ಇದು ರಾಂಗ್ ಆಗಿರೋದು. ಯಾಕಂದ್ರೆ ನೆಕ್ಸ್ಟ್ ಹೇಳ್ತೀನಿ, ಸೆಂಟ್ ಮೇರಿಸ್ ದ್ವೀಪವು ಪಾರಿವಾಳ ಅಂದ್ರೆ ಪಿಜನ್ ದ್ವೀಪ ಎಂದು ಕೂಡ ಕರೀತಾರೆ ಸೆಂಟ್ ಮೇರಿಸ್ ದ್ವೀಪನ ಅಂತ ಹೇಳ್ತಿದ್ದಾನೆ. ಈಗಿರೋದ್ರೆ ರಾಂಗ್. ಏನಂದ್ರೆ ಸೆಂಟ್ ಮೇರಿಸ್ ದ್ವೀಪ ಇದು ಕರ್ನಾಟಕದ ಅತಿ ದೊಡ್ಡ ದ್ವೀಪ. ಕರ್ನಾಟಕದ ದೊಡ್ಡ ದ್ವೀಪ ಯಾವ್ದು? ಸೆಂಟ್ ಮೇರಿಸ್. ಓಕೆನಾ. ಆಮೇಲೆ ಪಿಜನ್ ಐಲ್ಯಾಂಡ್ ಯಾವ್ದಂದ್ರೆ ನೇತ್ರಾಣಿ ದ್ವೀಪಕ್ಕೆ ಪಿಜನ್ ಐಲ್ಯಾಂಡ್ ಅಂತೀವಿ. ಅಂದ್ರೆ ಸಿ ಮತ್ತು ಡಿ ನ ಉಲ್ಟಾ ಪಲ್ಟಾ ಮಾಡ್ಕೊಟ್ಟಿದ್ದಾನೆ. ಹಾಗಿರೋದ್ರಿಂದ ಕೇವಲ 2 ಹೇಳಿಕೆಗಳು ಮಾತ್ರ ಸರಿ. ಎ ಅಂಡ್ ಬಿ ಅಂದ್ರೆ 2 ಹೇಳಿಕೆಗಳು ಸರಿ. ಇದರಲ್ಲಿ ಎ ಅಂಡ್ ಬಿ ಅಂತ ಕೊಟ್ಟಿಲ್ಲ, ಕೇವಲ 2 ಹೇಳಿಕೆಗಳು ಸರಿ ಅಂತ ನಾವು ಉತ್ತರಿಸಬೇಕಾಗ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕ ಭೌಗೋಳಿಕ ಸ್ಥಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಕರ್ನಾಟಕ ಭೌಗೋಳಿಕ ಸ್ಥಾನಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ? ಓಕೆನಾ. ಇದರಲ್ಲಿ ಫಸ್ಟ್ ನಮ್ದು ಮ್ಯಾಪ್, ಇದು ನಮ್ದು ಭಾರತ ದೇಶದ ಮ್ಯಾಪ್ ಅಂದ್ರೆ ಇಲ್ಲಿ ನಮ್ದು ಕರ್ನಾಟಕ ಬರುತ್ತೆ. ಓಕೆನಾ. ಇದರಲ್ಲಿ ಮೇಲೆ ಇಲ್ಲಿ ಗೋವಾ ಬರುತ್ತಾ, ಆಮೇಲೆ ನೆಕ್ಸ್ಟ್ ಇದು ಮಹಾರಾಷ್ಟ್ರ ಬರುತ್ತೆ, ಈ ಕಡೆ ಮಹಾರಾಷ್ಟ್ರ ಬರುತ್ತೆ, ಆಮೇಲೆ ತೆಲಂಗಾಣ ಬರುತ್ತೆ, ಈ ತೆಲಂಗಾಣ, ಆಮೇಲೆ ಇದು ಆಂಧ್ರ, ರಫ್ ಆಗಿ ಆಂಧ್ರ, ಆಮೇಲೆ ಇದಿಷ್ಟು ಇದು ತಮಿಳ್ನಾಡು, ಕೇರಳ. ಓಕೆನಾ. ಇದು ಸ್ವಲ್ಪ ರಫ್ ಆಗಿ ನಿಮ್ಗೆ ನೆನ್ಪಿರ್ಲಿ. ಓಕೆನಾ. ಇದು ನಮ್ ದೇಶ. ಏನ್ ಮ್ಯಾಪಿಂಗ್ ಹಾಕಿರಲ್ಲ ಅಂತ ಅನ್ಕೋಬೇಡ್ರೆ, ನಿಮಗೆ ನಾನು ಜಸ್ಟ್ ಅರ್ಥ ಮಾಡ್ಸೋಕೆ ಹೇಳ್ತಿದ್ದೀನಿ. ಓಕೆ. ಇದರಲ್ಲಿ ಇದು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿದೆ. ದಕ್ಕನ್ ಪ್ರಸ್ಥಭೂಮಿ ಅಂದ್ರೆ ಇದು ನಮ್ ಹಿಂಗೆಲ್ಲ ದೇಶ ಬರುತ್ತಲ್ವಾ ನಮ್ದು, ಇದು ನಮ್ ದೇಶ ಬರುತ್ತಲ್ವಾ, ಇದು ದಕ್ಕನ್ ಪ್ರಸ್ಥಭೂಮಿ. ಈ ಕಡೆಯಿಂದ ಕೆಳಗ್ ಬರೋದೆಲ್ಲ ಇದು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿದೆ. ಇದು ಪೂರ್ವ ಭಾಗ ಅಂದ್ರೆ ಇದು ಪಶ್ಚಿಮ ಭಾಗ. ನಾವು ಪಶ್ಚಿಮ ಭಾಗದಲ್ಲಿ ಇದೀವಿ ಅಂತ ಹೇಳ್ತಿದ್ದಾನೆ. ಆಗಿರೋದ್ರಿಂದ ಇದು ಒಂದೇ ಆಪ್ಷನ್ ರೈಟ್. ನಾವು ಪಶ್ಚಿಮ ಭಾಗದಲ್ಲಿ ಇದೀವಿ ಆಗಿರೋದ್ರಿಂದ ಒಂದೇ ಆಪ್ಷನ್ ರೈಟ್. ಇದು 7 ರಾಜ್ಯಗಳಿಂದ ಸುತ್ತುವರೆದಿದೆ ಅಂತ ಹೇಳ್ತಿದ್ದಾನೆ. 7 ರಾಜ್ಯಗಳಿಂದ ಸುತ್ತುವರೆದಿದೆ. ಇಲ್ಲ, ಇಲ್ಲಿ ಫಸ್ಟ್ ಹೇಳಿದೆ ನಾನು, ಇಲ್ಲಿ ಗೋವಾ ಬರುತ್ತೆ, ಆಮೇಲೆ ಇಲ್ಲಿ ಮಹಾರಾಷ್ಟ್ರ ಬರುತ್ತೆ 2, ಆಮೇಲೆ ಇಲ್ಲಿ ತೆಲಂಗಾಣ ಬರುತ್ತೆ, ಆಮೇಲೆ ಇಲ್ಲಿ ಆಂಧ್ರ ಬರುತ್ತೆ 4, ಆಮೇಲೆ ತಮಿಳ್ನಾಡು 5, ಕೇರಳ 6. ಅಂದ್ರೆ 6 ರಾಜ್ಯಗಳೊಂದಿಗೆ ಕರ್ನಾಟಕ ರಾಜ್ಯವು ಸುತ್ತುವರೆದಿದೆ. ಆಗಿರೋದ್ರಿಂದ 2ನೇ ಆಪ್ಷನ್ ರಾಂಗ್. ಯಾಕೇಳಿ ಇದು 7 ರಾಜ್ಯಗಳಂತ ಕೊಟ್ಟಿದ್ದಾನೆ, ಹಾಗಾಗಿ ಇದು 6 ರಾಜ್ಯಗಳಿಂದ ಸುತ್ತುವರಿಯೋದ್ರಿಂದ 2ನೇ ಆಪ್ಷನ್ ರಾಂಗ್ ಆಗಿರ್ತದೆ. ಓಕೆ. ನೆಕ್ಸ್ಟ್, ಇದು ಪೂರ್ವದಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ ಅಂತ ಕೊಟ್ಟಿದ್ದಾನೆ. ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ ಅಂತ ಕೊಟ್ಟಿದ್ದಾನೆ. ಅರಬ್ಬಿ ಸಮುದ್ರ ಯಾವ ಕಡೆ ಬರ್ತತಿ? ಪಶ್ಚಿಮದಲ್ಲಿ ಬರುತ್ತೆ. ಅರಬ್ಬಿ ಸಮುದ್ರ ಪಶ್ಚಿಮದಲ್ಲಿ ಬರುತ್ತೆ. ಪೂರ್ವದಲ್ಲಿ ಯಾವ್ದು ಬರುತ್ತೆ? ಬೇ ಆಫ್ ಬೆಂಗಾಲ್ ಬರುತ್ತೆ. ಓಕೆನಾ. ಬೇ ಆಫ್ ಬೆಂಗಾಲ್ ಬರುತ್ತೆ. ಹಾಗಿರೋದ್ರಿಂದ 2ನೇ ಆಪ್ಷನ್ ಕೂಡ ರಾಂಗ್ ಆಗ್ತದೆ. ಅವ್ನು ಏನ್ ಹೇಳಿದಾನೆ? ಪೂರ್ವದಲ್ಲಿ ಅಂತ ಹೇಳ್ತಾನೆ. ಇಲ್ಲ, ಅದು ಪಶ್ಚಿಮದಲ್ಲಿದೆ. ಹಾಗಿರೋದ್ರಿಂದ 2ನೇ ಆಪ್ಷನ್ ಕೂಡ ರಾಂಗ್ ಆಗ್ತದೆ. ನೆಕ್ಸ್ಟ್, ಇದು ಮೈಸೂರು ಪ್ರಸ್ಥಭೂಮಿ ಮತ್ತು ಮಹಾರಾಷ್ಟ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಮೈಸೂರು ಮತ್ತು ಮಹಾರಾಷ್ಟ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಇದು ರೈಟ್. ಇದು ಅಂದ್ರೆ ಎ ಅಂಡ್ ಡಿ ಆನ್ಸರ್ ರೈಟ್ ಆಗಿರ್ತದೆ. ಇದರಲ್ಲಿ ಹೇಳಿಕೆ ಯಾವ್ದಿದೆ? ಎ ಅಂಡ್ ಡಿ ಇರೋದು 4ನೇ ಆಪ್ಷನ್ ಆಗಿರ್ತದೆ. ಓಕೆನಾ. 4ನೇ ಆಪ್ಷನ್ ಆಗಿರ್ತದೆ. ಹಂಗೆ ಈಗ ನಾ ಜಸ್ಟ್ ಆನ್ಸರ್ನ ಹೇಳ್ಕೊಳ್ತಾ ಹೋಗ್ತಿಲ್ಲ. ಈಗ ಜಸ್ಟ್ ಆ 3ನೇ ಕ್ವಶನ್ ಕರ್ನಾಟಕ ಭೌಗೋಳಿಕ ಸ್ಥಾನಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳು ಯಾವ ಸರಿ, 2 ಮಾತ್ರ ಸರಿ, ಎ ಅಂಡ್ ಡಿ, ಎದು ಡಿ ಅಂತ ಹೇಳ್ತಾ ಹೋಗ್ತಿಲ್ಲ. 2ನೇ ಆಪ್ಷನ್ ಯಾಕೆ ರಾಂಗು, 3ನೇ ಆಪ್ಷನ್ ಯಾಕೆ ರಾಂಗ್ ಅಂತ ಕೂಡ ಹೇಳ್ತಿದ್ದೀನಿ. ಓಕೆನಾ. ಅಂದ್ರೆ ಕ್ವಶನ್ ಪೇಪರ್ ನೀವು ಇದೇ ರೀತಿ ಬಿಡಿಸ್ಬೇಕು. ಓಕೆ. ನೆಕ್ಸ್ಟ್, ಕರ್ನಾಟಕ ಕರಾವಳಿ ಮೈದಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಯಾವುದು ಸರಿಯಾಗಿಲ್ಲ, ಯಾವ್ದು ರಾಂಗ್ ಅಂತ ಕೇಳ್ತಿದ್ದಾನೆ. ಇದರಲ್ಲಿ ಯಾವ್ದು ರಾಂಗ್ ಅಂತ ಕೇಳ್ತಿದ್ದಾನೆ. ಓಕೆನಾ. ಇದು ಪಶ್ಚಿಮ ಕರಾವಳಿ ಮೈದಾನದ ಒಂದು ಭಾಗವಾಗಿದೆ. ಕರ್ನಾಟಕ ಕರಾವಳಿಯು ಪಶ್ಚಿಮ ಕರಾವಳಿ ಮೈದಾನದ ಒಂದು ಭಾಗವಾಗಿದೆ. ರೈಟ್. ನಾನು ಇವಾಗಲೇ ಇಲ್ಲೇ ಹೇಳಿದೆ ನೋಡ್ರಿ, ಇದು ಪಶ್ಚಿಮದಲ್ಲಿದೆ. ಓಕೆನಾ. ಪಶ್ಚಿಮದಲ್ಲಿದೆ ನೋಡಿ. ಇದು ಪೂರ್ವ, ಇದು ಪಶ್ಚಿಮ, ಆದ್ರೆ ಕರ್ನಾಟಕ ಪಶ್ಚಿಮ ಕರಾವಳಿಯಲ್ಲಿದೆ. ಓಕೆನಾ. ಪಶ್ಚಿಮ ಕರಾವಳಿಯಲ್ಲಿದೆ ಅಂದ್ರೆ ಒಂದೇ ಆಪ್ಷನ್ ರೈಟ್. ನೆಕ್ಸ್ಟ್,
ಇದು ಕಾರವಾರದಿಂದ ಮಂಗಳೂರಿನವರೆಗೂ ವಿಸ್ತರಿಸಿದೆ. ರೈಟ್. ಕರ್ನಾಟಕದ ಕರಾವಳಿ ಇರೋದೇ ಕಾರವಾರದಿಂದ ಮಂಗಳೂರುವರೆಗೂ. ಇದು ಕೂಡ ರೈಟ್. ಆಮೇಲೆ ಇದರ ಗರಿಷ್ಠ ಅಗಲ ಅಂದ್ರೆ ಈಗ ಕರ್ನಾಟಕ ಹಿಂಗ್ ಬರುತ್ತಾ ನಮ್ದು, ಹಿಂಗ್ ಬಂದಾಗ ಇಲ್ಲಿ ನಮ್ದು ಇಷ್ಟು ಕರ್ನಾಟಕ ಅಂತ ತಿಳ್ಕೊಳ್ರಿ. ಇದರಲ್ಲಿ ಗರಿಷ್ಠ ಅಗಲ ಏನ್ ಹೇಳ್ತಿದ್ದಾನೆ, ಉಡುಪಿಯ ಸಮೀಪದಲ್ಲಿ ಗರಿಷ್ಠ ಅಗಲ ಅಂತ ಹೇಳ್ತಿದ್ದಾನೆ. ಇದು ರಾಂಗು. ಯಾಕಂತ ಹೇಳ್ತೀನಿ. ಇದು ಕಾರವಾರದಿಂದ ಮಂಗಳೂರುವರೆಗೂ ಅಂದ್ರೆ ಇಲ್ಲಿ ಕರಾವಳಿ ಇಲ್ಲಿಂದ ಹಿಂಗ್ ಸ್ಟಾರ್ಟ್ ಆಗಿ ಇಲ್ಲಿ ಹಿಂಗ್ ಜಾಸ್ತಿ ಆಗ್ತತಿ. ಎಲ್ಲಿ ಜಾಸ್ತಿ ಆಗ್ತದೆ ಅಂದ್ರೆ ಮಂಗಳೂರು ಹತ್ರ ಜಾಸ್ತಿ ಆಗ್ತತಿ. ನಮ್ ಮ್ಯಾಪ ಇದು ಕರಾವಳಿ ಇಲ್ಲಿಂದ ಹಿಂಗ್ 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 ಬಂದು ಇಲ್ಲಿ ಜಾಸ್ತಿ ಆಗ್ತದೆ ಅಂದ್ರೆ ಮಂಗಳೂರು ಹತ್ರ ಜಾಸ್ತಿ ಆಗ್ತದೆ. ಹಾಗಿರೋದ್ರಿಂದ ಎರಡನೇ ಆಪ್ಷನ್ ರಾಂಗ್. ಗರಿಷ್ಠ ಅಗಲ ಇರೋದೆಲ್ಲ ಅಂದ್ರೆ ಕರಾವಳಿ ನಮ್ದು ಮಂಗಳೂರು ಹತ್ರ ಇದೆ. ಹಾಗಿರೋದ್ರಿಂದ ಮೂರನೇ ಆಪ್ಷನ್ ರಾಂಗ್. ನೆಕ್ಸ್ಟ್ ಇದು ಇನ್ನೊಂದ್ರ ಹೆಸರು ಕೆನರಾ ಕರಾವಳಿ ಎಂದು ಕೂಡ ಕರೀತಾರೆ ಅಂತ ಹೇಳ್ತಿದ್ದಾನೆ. ಕೆನರಾ ಕರಾವಳಿ ಕೂಡ ಅಂತ ಕರೀತಾರೆ ಅಂತ ಹೇಳ್ತಿದ್ದಾನೆ. ಓಕೆನಾ. ಈ ಕೆನರಾ ಕರಾವಳಿ ಅಂತ ಹೇಳ್ತಿದ್ರ ಇದು ಇದು ರೈಟ್. ಇದು ಹಾಗಿರೋದ್ರಿಂದ ಎ ಬಿ ಡಿ ರೈಟ್ ಇರ್ಬೇಕು. ಎ ಬಿ ಡಿ ರೈಟೇ ಇಲ್ವಲ್ಲ ಇದರಲ್ಲಿ. ಗರಿಷ್ಠ ಅಗಲ ಎ ಬಿ ಸಿ ಕೊಟ್ಟಿದ್ದಾನೆ. ಇಲ್ಲ, ಉಡುಪಿ ಅಲ್ಲ, ಮಂಗಳೂರಲ್ಲೇ ಜಾಸ್ತಿ ಇರೋದು. ಇದು 70 ಕಿಲೋಮೀಟರ್ ಇರುತ್ತೆ ಮಂಗಳೂರಲ್ಲಿ. ಆಗಿರೋದ್ರಿಂದ ಅದು ರೈಟ್ ಆಗ್ಬೇಕಿತ್ತು. ಕೆನರಾ ಕರಾವಳಿ ಅದು ರೈಟು. ಮೇ ಬಿ ನೋಡೋಣ. ಇದ್ರಲ್ಲಿ ಇದ್ರದ್ದು ಏನಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದಕ್ ಮಾತ್ರ ಎ ಬಿ ಸಿ ರಾಂಗ್. ಇದು ಸಿ ರಾಂಗ್ ಇರೋದು ಇಲ್ಲಿ ಇದ್ರಲ್ಲಿ ಇದೆ. ಮತ್ತು ಎ ಅಂಡ್ ಡಿ ಅಷ್ಟೇ ರೈಟ್ ಅಂತಾನೆ. ಬಿ ರಾಂಗ್ ಅಂತಾನೆ. ಬಿ ಇಲ್ಲ, ಕಾರವಾರದಿಂದ ಮಂಗಳೂರಿಗೂ ಕರ್ನಾಟಕದ ಕರಾವಳಿ ಮೈದಾನ ಸಂಬಂಧಿಸಿದೆ. ಯಾವ ಅಂದಾಜ್ ಮೇಲೆ ಕೊಟ್ಟಿದ್ದಾನೆ ಗೊತ್ತಿಲ್ಲ. ಕೆ ಆನ್ಸರ್ ಬಿಡ್ಲಿ ನೋಡೋಣ. ಓಕೆ, ಇಲ್ಲಿ ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಇದೆ, ನಿಮಗೆ ಬೇಕಂದ್ರೆ ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಕರ್ನಾಟಕ ಭೂ ಸ್ವರೂಪಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಕರ್ನಾಟಕ ಭೂ ಸ್ವರೂಪಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾನೆ. ನೆಕ್ಸ್ಟ್ ಇದರಲ್ಲಿ ಏನಿದೆ, ಸಮುದ್ರ ಮಟ್ಟದಿಂದ 300ರಿಂದ 1350 ಮೀಟರ್ಗಳ ನಡುವಿನ ಎತ್ತರದ ಪ್ರದೇಶಗಳು ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು 92ರಷ್ಟು ಭಾಗವನ್ನು ಹೊಂದಿದೆ. 92ರಷ್ಟು ಭಾಗವನ್ನು ಹೊಂದಿದೆ ಅಂತ ಹೇಳಿದ್ರೆ ಇದು ರೈಟ್. ಇದು ರಂಗನಾಥ್ ಸರ್ ಬುಕ್ ಅಲ್ಲಿ ಕಾಪಿ ಪೇಸ್ಟ್ ಮಾಡೋ ತರ ಬಂದಿದೆ ಕ್ವಶನ್ಸ್. ಅವ್ರದ್ರಲ್ಲಿ ಯಥಾಸ್ಥಿತಿ ಕೇಳಿದಾನೆ. ಇವಾಗ ಏನ್ ಮಾಡ್ತಿದ್ವಲ್ವಾ ಇಷ್ಟು ಕ್ವಶನ್ಸ್. ಓಕೆ, ನೆಕ್ಸ್ಟ್ ಏನ್ ಕೇಳಿದಾನೆ, ರಾಜ್ಯದ ಉತ್ತರದ ಭಾಗವು ಆಂಧ್ರದ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ. ರಾಜ್ಯದ ಉತ್ತರದ ಭಾಗ ಆಂಧ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾನೆ. ಇದು ಕೂಡ ಒಂದ್ ಕಡೆ ನೋಡಿದ್ರೆ ಇದು ಕೂಡ ರೈಟ್ ಅನ್ಸುತ್ತೆ, ಒಂದ್ ಕಡೆ ರಾಂಗ್ ಅನ್ಸುತ್ತೆ. ಅಂದ್ರೆ ಆಂಧ್ರ ಪ್ರಸ್ಥಭೂಮಿ ಅಂತ ನಾವು ಅದ್ರೊಳಗೆ ಏನು ಬುಕ್ ಅಲ್ಲಿ ಮೆನ್ಷನ್, ರಾಜ್ಯದ ಅತಿ ಎತ್ತರದ ಶಿಖರ ಕುದುರೆಮುಖ, ಇದು ರೈಟ್. ಆಮೇಲೆ ಕರಾವಳಿ ಮೈದಾನದ ಪ್ರದೇಶವು ರಾಜ್ಯದ ಅತ್ಯಂತ ತಗ್ಗಾದ ಭೂ ಸ್ವರೂಪವನ್ನು ಹೊಂದಿದೆ ಅಂತ ಹೇಳಿದ್ದೇನೆ. ಅಂದ್ರೆ ಇದು ರಾಂಗ್. ಯಾಕಂದ್ರೆ ಕರಾವಳಿ ಮೈದಾನದಲ್ಲಿ ನಮ್ಮ ಕರ್ನಾಟಕದ ಅತ್ಯಂತ ಭೂ ಸ್ವರೂಪದ ತಗ್ಗಾದ ಭಾಗ ಇಲ್ಲ. ಯಾಕಂದ್ರೆ ಶಿವಮೊಗ್ಗದಲ್ಲಿದೆ ನಮ್ದು ಅತ್ಯಂತ ತಗ್ಗಾದ ಭೂ ಸ್ವರೂಪ. ಯಾವುದು? ಭೀಮೇಶ್ವರ ಕಣಿವೆ ಇರೋದು ಶಿವಮೊಗ್ಗದಲ್ಲಿ. ಹಾಗಾಗಿ ಡಿ ಆಪ್ಷನ್ ರಾಂಗ್ ಅಂತ ಹೇಳ್ತೀನಿ ನಾನು. ಓಕೆನಾ. ಈಗ ನೋಡ್ರಿ ಎಷ್ಟು ರೈಟ್ ಆಗ್ತಾವಂತ. 1 2 3 3 ಹೇಳಿಕೆ ರೈಟ್ ಆಗ್ಬೇಕು, ಅಥವಾ ಮ್ಯಾಕ್ಸಿಮಮ್ ಇದು ಬಿ ಕೂಡ ರಾಂಗ್ ಆದ್ರೆ ಅಂದ್ರೆ 2 ಹೇಳಿಕೆ ರೈಟ್ ಆಗ್ಬೇಕು ಅದಕ್ಕೆ. ಓಕೆನಾ. ನೆಕ್ಸ್ಟ್ ಅಳಿವೆಗಳ ಹೆಸರು ಮತ್ತು ಅಳಿವೆಗಳು ಯಾವ ತಾಲೂಕಿನಲ್ಲಿವೆ ಅಂತ ಕೇಳ್ತಿದ್ದಾನೆ. ಓಕೆನಾ. ಕಾಳಿ ಇದೆ, ಗಂಗಾವಳಿ, ಆಮೇಲೆ ಅಘನಾಶಿನಿ, ಶರಾವತಿ, ಇವು ಈ ನದಿಗಳು ಎಲ್ಲಿ ಹೋಗಿ ಸೇರ್ತವೆ ಅಂತ ಆ ರೀತಿ. ಓಕೆನಾ. ಇದ್ರ ಫಸ್ಟ್ ನದಿ ಏನಿದೆ, ಕಾಳಿ ಎಲ್ಲಿ ಹೋಗಿ ಸೇರ್ತತಿ? ಕಾಳಿ ಸೇರುವುದು ಕಾರವಾರ. ಓಕೆನಾ. ನೆಕ್ಸ್ಟ್ ಗಂಗಾವಳಿ ಸೇರುವುದಿಲ್ಲ ಅಂದ್ರೆ ಸೇರುವುದು ಗಂಗಾವಳಿ ಅಂಕೋಲ, ರೈಟ್. ಆಮೇಲೆ ಅಘನಾಶಿನಿ ಕುಮಟಾ, ಶರಾವತಿ ಹೊನ್ನಾವರದಲ್ಲಿ ಸೇರ್ತತಿ. ಹೀಗಿರೋದ್ರಿಂದ 4ನೇ ಆಪ್ಷನ್ ರೈಟ್ ಆಗ್ತದೆ ಇದಕ್ಕೆ. ನೆಕ್ಸ್ಟ್, ಈ ಕೆಳಗಿನ ಯಾವ ತಾಣವನ್ನು ರಾಷ್ಟ್ರೀಯ ಭೌಗೋಳಿಕ ಸ್ಮಾರಕ ಏನಿದೆ ಇಂಗ್ಲಿಷ್ ಅಲ್ಲಿ, ಇದರಲ್ಲಿ ನ್ಯಾಷನಲ್ ಜಿಯೋಗ್ರಾಫಿಕಲ್ ಮಾನ್ಯುಮೆಂಟ್ಸ್ ಯಾವ್ದಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಸೆಂಟ್ ಮೇರಿಸ್ ದ್ವೀಪ. ಇದಕ್ಕೆ ರೈಟ್ ಆನ್ಸರ್. ರಾಷ್ಟ್ರೀಯ ಭೌಗೋಳಿಕ ಸ್ಮಾರಕ ಎಂದು ಘೋಷಿಸುವುದು ಯಾವ್ದು ತಾಣ ಅಂದ್ರೆ ಸೆಂಟ್ ಮೇರಿಸ್ ದ್ವೀಪಗಳು. ಇದರಲ್ಲಿ 30+ ಏನು ದೇಶದಲ್ಲಿ ಬರ್ತವೆ, ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ರೆ 30+ ಏನು ಬರ್ತವೆ. ನಮ್ದರಲ್ಲಿ ಇರೋದು ಸೆಂಟ್ ಮೇರಿಸ್. ಓಕೆನಾ. ನೆಕ್ಸ್ಟ್, ಹಣಕಾಸಿನ ಮಸೂದೆಯನ್ನು ರಾಜ್ಯ ಶಾಸನ ಸಭೆಯಲ್ಲಿ ಮಂಡಿಸಲು ಡ್ಯಾಶ್ ರವರ ಶಿಫಾರಸು ಅಗತ್ಯ ಇರುತ್ತದೆ. ಹಣಕಾಸಿನ ಮಸೂದೆಯನ್ನ ರಾಜ್ಯ ಶಾಸನ ಸಭೆಯಲ್ಲಿ ಅಂದ್ರೆ ಇದು ಸ್ಟೇಟ್ ಅಲ್ಲಿ ಕೇಳ್ತಿದ್ದಾನೆ. ರಾಜ್ಯ ಶಾಸನ ಸಭೆಯಲ್ಲಿ ಮಂಡಿಸಲು ಯಾರ ಶಿಫಾರಸಿನ ಅಗತ್ಯ ಇರ್ತದೆ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ರಾಜ್ಯಪಾಲರು. ಇದು 200ನೇ ವಿಧಿ
200ನೇ ವಿಧಿ ಮೂಲಕ ಪಾಸ್ ಮಾಡ್ತಾರೆ ಇದನ್ನ. 200ನೇ ವಿಧಿಯ ಮೂಲಕ ಇದನ್ನ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಮತ್ತೆ ಕಂಪ್ಲೀಟ್ ಸೆಂಟ್ ಮೇರಿಸ್ ದ್ವೀಪದ ಬಗ್ಗೆನೇ ಕೇಳಿದೆ ನೋಡ್ರಿ. ಸೆಂಟ್ ಮೇರಿಸ್ ದ್ವೀಪಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿರೋದು ಯಾವುದು ಅಂತ ಕೇಳಿದೆ. ಇದು ಕರ್ನಾಟಕ ಕರಾವಳಿ ಪ್ರದೇಶದ ಉತ್ತರ ಭಾಗದಲ್ಲಿ ನೆಲೆಗೊಂಡಿದೆ. ಸೆಂಟ್ ಮೇರಿಸ್ ದ್ವೀಪ ಕರ್ನಾಟಕದ ಕರಾವಳಿ ಉತ್ತರ ಭಾಗದಲ್ಲಿ ನೆಲೆಗೊಂಡಿದೆ ಅಂತ ಹೇಳಿದ್ರೆ ಉತ್ತರ ಭಾಗದಲ್ಲಿ ಅಲ್ಲ, ಇದು ಸೆಂಟ್ ಮೇರಿಸ್ ಇರೋದು ದಕ್ಷಿಣ ಭಾಗದಲ್ಲಿ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿದೆ. ಓಕೆನಾ. ಇದು ದ್ವೀಪಗಳ ಸಮೂಹವಾಗಿದೆ. ಸೆಂಟ್ ಮೇರಿಸ್ ದ್ವೀಪ ಎಂಬುದು ಇದು ದ್ವೀಪಗಳ ಸಮೂಹವೇ ಆಗಿದೆ ಅಂತ ಹೇಳ್ತಿದ್ದಾನೆ. ಅಂದ್ರೆ ಬಿ ಆಪ್ಷನ್ ರೈಟ್, ಇದು ದ್ವೀಪಗಳ ಸಮೂಹವಾಗೇ ಇದೆ. ಓಕೆನಾ. ನೆಕ್ಸ್ಟ್ ಸಿ ಏನಿದೆ, ಇದು ತೆಂಗಿನ ದ್ವೀಪ ಅಂತ ಕೂಡ ಕೇಳ್ತಾನೆ, ಇದು ರೈಟ್. ನೆಕ್ಸ್ಟ್ ಇದು ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಅಂತ ಹೇಳ್ತಿದ್ದಾನೆ. ಇದು ಎಲ್ಲಿದೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಲ್ಲ, ಇದು ಉಡುಪಿ ಜಿಲ್ಲೆಯಲ್ಲಿದೆ. ಉಡುಪಿ ಮಲ್ಪೆ ಬರುತ್ತಲ್ವಾ, ಅಲ್ಲಿ ಕಂಡು ಬರೋದು ಯಾವ್ದಂದ್ರೆ ಸೆಂಟ್ ಮೇರಿಸ್ ದ್ವೀಪ. ಹಾಗಾಗಿ ಆಪ್ಷನ್ ಬಿ ಅಂಡ್ ಸಿ 2 ಹೇಳಿಕೆಗಳು ಮಾತ್ರ ಸರಿ, 2 ಹೇಳಿಕೆಗಳು ತಪ್ಪಾಗಿರ್ತವೆ. ಯಾಕಂದ್ರೆ ಕರ್ನಾಟಕ ಕರಾವಳಿ ಪ್ರದೇಶ ಇದು ದಕ್ಷಿಣ ಭಾಗದಲ್ಲಿದೆ. ಹಾಗಾಗಿ ನೆಕ್ಸ್ಟ್, ಸ್ಥಳೀಯ ಸರ್ಕಾರಗಳು ಯಾವುದಕ್ಕೆ ಅತ್ಯುತ್ತಮ ಉದಾಹರಣೆ ಆಗಿವೆ ಅಂದ್ರೆ, ಸ್ಥಳೀಯ ಸರ್ಕಾರಗಳು ಯಾವುದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ವಿಕೇಂದ್ರೀಕರಣ ಮಾಡುವುದಕ್ಕೆ ಸ್ಥಳೀಯ ಸರ್ಕಾರಗಳು ಅತ್ಯುತ್ತಮ ಉದಾಹರಣೆ ಆಗಿರ್ತವೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ಶಾಸಕಾಂಗದ ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯಾಗಿದೆ? ರಾಜ್ಯ ಶಾಸಕಾಂಗದ ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯಾಗಿದೆ. 11ನೇ ಕ್ವಶನ್. ಓಕೆನಾ. ಇದು ಹಣಕಾಸಿನ ಮಸೂದೆಯನ್ನು ರಾಜ್ಯಗಳ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬೇಕು, ವಿಧಾನ ಪರಿಷತ್ತಿನಲ್ಲಿ ಮಂಡಿಸಲು ಅವಕಾಶವಿಲ್ಲ ಅಂತ ಹೇಳ್ತಿದ್ದೇನೆ. ಇದು 1ನೇ ಆಪ್ಷನ್ ರೈಟ್. ನೆಕ್ಸ್ಟ್, ಹಣಕಾಸಿನ ಮಸೂದೆಯನ್ನು ಖಾಸಗಿ ಸದಸ್ಯ ಮಾತ್ರ, ರಾಂಗ್ ಇದು. ರಾಜ್ಯ ಶಾಸಕಾಂಗದ ವಿಧಾನ ಪರಿಷತ್ನ ಎಲ್ಲಾ ಅಥವಾ ಕೆಲವು ಶಿಫಾರಸಿನ ಮೂಲಕ ತಿರಸ್ಕರಿಸಬಹುದು, ರಾಂಗ್. ಅಂದ್ರೆ 1ನೇ ಆಪ್ಷನ್ ಮಾತ್ರ ರೈಟ್ ಇದಕ್ಕೆ. ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಕೆಳಗಿನ ಯಾವುದು ಹೊಂದಿಕೆ ಆಗುವುದಿಲ್ಲ ಅಂತ ಕೇಳಿದ್ದೇನೆ. ಓಕೆನಾ. ಮಾಂಟ್ರಿಯಲ್ ಪ್ರೋಟೋಕಾಲ್, ಕ್ಯೋಟೋ ಪ್ರೋಟೋಕಾಲ್, ಅರ್ತ್ ಸಮಿಟ್, ಬಾಸೆಲ್ ಸಮಿಟ್ ಅಂತ ಕೇಳಿದ್ದೇನೆ. ಓಕೆನಾ. ಬಾಸೆಲ್ ಸಮಾವೇಶ ಅಪಾಯಕಾರಿ ತ್ಯಾಜ್ಯ ವಿಲೇವಾರಿ ರೈಟು, ಅರ್ತ್ ಸಮಿಟ್ ರಿಯೋ ಡಿ ಜನೈರೋ ರೈಟು. ಓಕೆನಾ. ಇದು ಅರ್ತ್ ಸಮಿಟ್ ಯಾವಾಗ ನಡೀತದೆ ಅಂದ್ರೆ 1999 ರಲ್ಲಿ ನಡೀತೆ. ಆಮೇಲೆ ಕ್ಯೋಟೋ ಪ್ರೋಟೋಕಾಲ್ ಯಾವಾಗ ನಡೀತದೆ ಅಂದ್ರೆ 1997. ಕ್ಯೋಟೋ ಪ್ರೋಟೋಕಾಲ್ 1997 ರಲ್ಲಿ ನಡೀತದೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವಾಗ ಆಗುತ್ತೆ ಅಂದ್ರೆ ಇದು 1987. ಓಕೆನಾ. ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ್ದು ರಿಲೇಟೆಡ್ ಅಂದ್ರೆ ಇದು ಓಝೋನ್ ರಿಲೇಟೆಡ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಓಝೋನ್ ರಿಲೇಟೆಡ್ ಇದು. ಓಕೆನಾ. ಓಝೋನ್ ರಿಲೇಟೆಡ್ ಇದು ಮಾಂಟ್ರಿಯಲ್ ಪ್ರೋಟೋಕಾಲ್. ಹಾಗಾಗಿ ಕ್ಯೋಟೋ ಪ್ರೋಟೋಕಾಲ್ ರೈಟ್ ಇದೆ. 2, 3, 4 ರೈಟ್ ಇದಾವೆ. 2, 3, 4 ರೈಟ್ ಇದಾವೆ. ಇದ್ರಲ್ಲಿ ಏನ್ ಹೇಳ್ತೀವಿ, ಯಾವ್ದು ಹೊಂದಿಕೆ ಆಗುವುದಿಲ್ಲ, ಒಂದೇದು ಹೊಂದಿಕೆ ಆಗುವುದಿಲ್ಲ. ಅಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅದು ಓಝೋನ್ಗೆ ಸಂಬಂಧಿಸಿದೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಓಝೋನ್ಗೆ ಇದೆ, ಇಂಗಾಲ ಹೊರಸೂಸುವಿಕೆ ಅಂತ ಕೊಡಿದೆ. ಹಾಗಾಗಿ ರಾಂಗ್ ಇದು. ಓಕೆನಾ. ಕ್ಯೋಟೋ ಪ್ರೋಟೋಕಾಲ್ ಹಸಿರು ಮನೆ ಏನಿಲ್ಲ ಮತ್ತು ಇಂಗಾಲ ಹೊರಸೂಸುವಿಕೆ. ಕ್ಯೋಟೋ ಪ್ರೋಟೋಕಾಲ್ ನ 2ಕ್ಕೆ ಸಂಬಂಧಿಸ್ತತೆ. ಓಕೆನಾ. ಡಿವೈಡ್ ಮಾಡಿದನಷ್ಟೇ. ಓಝೋನ್ಗೆ ಸಂಬಂಧಿಸಿದ್ದು ಮಾಂಟ್ರಿಯಲ್ ಪ್ರೋಟೋಕಾಲ್. ಹಾಗಾಗಿ 1ನೇ ಆಪ್ಷನ್ ರಾಂಗ್ ಆಗಿರ್ತದೆ. ಓಕೆನಾ. ನೆಕ್ಸ್ಟ್, 2 ಪಟ್ಟಿಗಳನ್ನು ಕೊಟ್ಟಿದ್ದಾನೆ. 2 ಪಟ್ಟಿಗಳಲ್ಲಿ ಕೊಂಡು ಅದರಲ್ಲಿ ಆಡಳಿತದ ವಿಭಾಗ ಮತ್ತು ಜಿಲ್ಲೆಗಳು. ಕರ್ನಾಟಕದಲ್ಲಿ 4 ಆಡಳಿತ ವಿಭಾಗ ಕಂಡು ಬರ್ತವೆ. ಯಾವ್ಯಾವು? ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಮೈಸೂರು. ಆಡಳಿತಕ್ಕಾಗಿ ಸುಗಮ ಆಡಳಿತ ಮಾಡಲು ಕರ್ನಾಟಕದಲ್ಲಿ ಉದ್ದೇಶಿಸಿ 4 ಆಡಳಿತ ವಿಭಾಗವನ್ನು ಮಾಡ್ಕೊಳ್ತೇವೆ. ಅದರಲ್ಲಿ ಕೆಲವೊಂದಿಷ್ಟು ಡಿಸ್ಟಿಕ್ಗಳನ್ನ ಕೆಲವೊಂದಿಷ್ಟು ಡಿಸ್ಟಿಕ್ಗಳನ್ನ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಆಡಳಿತ ವಿಭಾಗ, ಇದು ಒಂದು ಆಡಳಿತ ವಿಭಾಗ ಅಂತಂದು 4 ಆಡಳಿತ ವಿಭಾಗ. ಅದರಲ್ಲಿ ಎಷ್ಟು ಜಿಲ್ಲೆಗಳು ಇರ್ತವೆ ಅಂತ ಕೇಳಿಲ್ಲ ಅವನು. ಯಾವ ಜಿಲ್ಲೆ ಯಾವ ಆಡಳಿತ ವಿಭಾಗದಲ್ಲಿ ಕಂಡು ಬರ್ತಿದೆ ಅಂತ ಕೇಳ್ತಿದ್ದಾನೆ. ಓಕೆನಾ. ಹಾಗಾಗಿ ಇವಾಗ ಬೆಳಗಾವಿ ನಿಯರ್ ಯಾವ್ದಿದೆ? ಬೆಳಗಾವಿ ನಿಯರ್ ಇದೇನ್ ದೊಡ್ಡ ಇಂಟರ್ನ್ಯಾಷನಲ್ ಕ್ವಶನ್ ಅಲ್ಲ, ಇದು ಆರಾಮ್ ಮಾಡ್ಬೋದು. ಬೆಳಗಾವಿ ನಿಯರ್ ಯಾವ್ದಿದೆ? ವಿಜಯಪುರ. ಓಕೆನಾ. ನೆಕ್ಸ್ಟ್, ಬೆಂಗಳೂರು ಇದು ಶಿವಮೊಗ್ಗ, ಬೆಂಗಳೂರಿನ ಆಡಳಿತ ಅಂಡರ್ ಅಲ್ಲಿ ಬರುತ್ತೆ. ಆಮೇಲೆ ಕಲಬುರ್ಗಿ ಅಂಡರ್ ಅಲ್ಲಿ ಬರೋದು ಬಳ್ಳಾರಿ, ಚಿಕ್ಕಮಂಗ್ಳೂರು ಅಂಡರ್ ಅಲ್ಲಿ ಬರೋದು ಮೈಸೂರು ಅಂಡರ್ ಅಲ್ಲಿ ಚಿಕ್ಕಮಂಗ್ಳೂರು ಬರುತ್ತೆ. ಓಕೆನಾ. ಹಾಗಿರೋದ್ರಿಂದ ಇದಕ್ಕೆ ರೈಟ್ ಆನ್ಸರ್ ಯಾವ್ದಂದ್ರೆ 3rd one ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್, 12ನೇ ಕ್ವಶನ್. ರಾಜ್ಯದ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಮತ್ತೆ ರಾಂಗ್ ಕೇಳಿದಾನೆ. ಸರಿಯಾಗಿಲ್ಲ. ಎಲ್ಲಾ ಕಾರ್ಯಾಂಗೀಯ ಅಧಿಕಾರಗಳು ಅವರಲ್ಲಿ ನಿಹಿತವಾಗಿದೆ. ಎಲ್ಲಾ ಇಂಗ್ಲಿಷ್ ಅಲ್ಲಿ ನೋಡ್ತೀನಿ. ಸರಿಯಾಗಿಲ್ಲ ಅಂತ. ಎಲ್ಲಾ ಕಾರ್ಯಾಂಗೀಯ ಅಧಿಕಾರಗಳು ಅವರಲ್ಲಿ ನಿಹಿತವಾಗಿದೆ. ರೈಟ್. ಇವರ ವಯಸ್ಸು 35. ರೈಟ್. ಅವರು ರಾಷ್ಟ್ರಪತಿಯ ಇಚ್ಛೆವರೆಗೆ ಅಧಿಕಾರದಲ್ಲಿ ಇರುತ್ತಾರೆ ಅಂತ ಹೇಳ್ತಾರೆ. ಅವರು ರಾಷ್ಟ್ರಪತಿಯ ಇಚ್ಛೆವರೆಗೆ ಅವರು
ಅಧಿಕಾರದಲ್ಲಿ ಇರುತ್ತಾರೆ ಅಂತ ಹೇಳ್ತಿದ್ದಾನೆ. ಇದು ಕೂಡ ಇದು ಕೂಡ ಇದು ಕೂಡ ರೈಟು. ನೆಕ್ಸ್ಟ್, ಅವರ ಅಧಿಕಾರದಿಂದ ತೆಗೆಯುವ ಆಧಾರಗಳನ್ನು ಸಂವಿಧಾನದಲ್ಲಿ ನಮೂದಿಸಲಾಗಿದೆ ಅಂತ ಹೇಳಿ, ಇಲ್ಲ, ನಮೂದಿಸಲಾಗಿಲ್ಲ. ಹಾಗಾಗಿ ಇದು ರಾಂಗ್. ಓಕೆನಾ. ಇವರು ಎಲ್ಲ ಕಾರ್ಯಾಂಗ ಅಧಿಕಾರಗಳು ಅವರಲ್ಲಿ ಇರ್ತತಿ. ಬಟ್ ಇದರಲ್ಲಿ ಏನಂದ್ರೆ ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾಡ್ಬೇಕಾಗಿರ್ತದೆ ಇವರು ಅಷ್ಟೇ. ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾಡ್ಬೇಕು. ಸಲಹೆ ಮೇರೆಗೆ ಎಲ್ಲ ಕಾರ್ಯಾಂಗದ ಅಧಿಕಾರಗಳನ್ನು ರಾಜ್ಯಪಾಲರು ಮಾಡ್ಬೇಕಾಗಿರ್ತದೆ. ಓಕೆನಾ. ನೆಕ್ಸ್ಟ್ 13ನೇ ಕ್ವಶನ್. ಮುಖ್ಯಮಂತ್ರಿಯ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಯಾವ್ದು ರಾಂಗ್ ಆಗಿದೆ ಮುಖ್ಯಮಂತ್ರಿಗೆ ಸಂಬಂಧಿಸಿದಂತೆ ಅಂತ ಹೇಳಿದ್ರೆ, ಇವರು ಸರ್ಕಾರದ ಮುಖ್ಯಸ್ಥ. ಹೌದು, ಅಂದ್ರೆ ದೇಶದ ಮುಖ್ಯಸ್ಥ ಅಂದ್ರೆ ಪ್ರಧಾನಮಂತ್ರಿ ಆಗಿರೋದ್ರಿಂದ ಸರ್ಕಾರದ ಮುಖ್ಯಸ್ಥ ಗೌರ್ಮೆಂಟ್ ಅಲ್ಲಿ, ಇದು ಸ್ಟೇಟ್ ಅಲ್ಲಿ ಯಾರಂದ್ರೆ ಸರ್ಕಾರದ ಮುಖ್ಯಸ್ಥ ಯಾರಂದ್ರೆ ಮುಖ್ಯಮಂತ್ರಿಗಳಾಗಿರ್ತಾರೆ. ಹಾಗಿರೋದ್ರಿಂದ 1ನೇ ಆಪ್ಷನ್ ರೈಟ್. ನೆಕ್ಸ್ಟ್, ಮಂತ್ರಿಮಂಡಲವು ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಇರುತ್ತದೆ. ಮಂತ್ರಿಮಂಡಲ ಅವರ ಅಂಡರ್ ಅಲ್ಲೇ ಇರ್ತದೆ ಅಂದ್ರೆ 2ನೇ ಆಪ್ಷನ್ ಕೂಡ ರೈಟ್. ನೆಕ್ಸ್ಟ್, ರಾಜ್ಯಪಾಲರು ಮಂತ್ರಿಮಂಡಲದ ಸದಸ್ಯರನ್ನು ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ನೇಮಿಸುತ್ತಾರೆ. ಹೌದು, ಮುಖ್ಯಮಂತ್ರಿ ಹೇಳಿದಾಗೆ ಮುಖ್ಯಮಂತ್ರಿಯ ಶಿಫಾರಸಿನ ಮೂಲಕನೇ ಅವರು ನೇಮಿಸ್ತಾರೆ. ರೈಟ್. ಮುಖ್ಯಮಂತ್ರಿಗೆ ಖಾತೆ ಹಂಚಿಕೆಯಲ್ಲಿ ಯಾವುದೇ ಅಧಿಕಾರವಿರುವುದಿಲ್ಲ ಅಂತ ಹೇಳಿದ್ದಾನೆ. ಖಾತೆ ಹಂಚಿಕೆಯಲ್ಲಿ ಯಾವುದೇ ಅಧಿಕಾರ ಇರುವುದಿಲ್ಲ ಅಂತ ಹೇಳ್ತಿರೋದು ರಾಂಗ್. ಯಾಕಂದ್ರೆ ಖಾತೆ ಹಂಚಿಕೆ ಅವರೇ ಮಾಡ್ತಾರೆ. ಅವರಲ್ಲಿ ಅವ್ರ ಜಾಸ್ತಿ ಪವರ್ ಇರುತ್ತೆ ಅವ್ರಿಗೆ. ಓಕೆನಾ. ಹಾಗಿರೋದ್ರಿಂದ 4ನೇ ಆಪ್ಷನ್ ರಾಂಗ್. ನೆಕ್ಸ್ಟ್ 16ನೇ ಕ್ವಶನ್. ಒಬ್ಬ ವ್ಯಕ್ತಿಯನ್ನು 2 ಅಥವಾ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನಿಯಮಿಸಲು ಅವಕಾಶ ನೀಡಿದ ಸಂವಿಧಾನದ ತಿದ್ದುಪಡಿ ಯಾವುದು? ಇದು 7ನೇ ತಿದ್ದುಪಡಿ. ಇದು ಆಲ್ರೆಡಿ ರಿಪೀಟ್ ಕ್ವಶನ್ ಇದು. ಓಕೆನಾ. ರಿಪೀಟ್ ಕ್ವಶನ್ ಇದು. ನಾನು 16 ಕ್ವಶನ್ ಏನ್ ಸಾಲ್ವ್ ಮಾಡಿದ್ದೀನಲ್ವ ಕ್ವಶನ್ ಪೇಪರ್ನ, ಅದರಲ್ಲಿ ರಿಪೀಟ್ ಆಗಿರೋ 3-4 ಕ್ವಶನ್ ಇದರಲ್ಲಿ ಬಂದಿದ್ದಾವೆ. ಓಕೆನಾ. ಅದರಲ್ಲಿ ಇದು ಒಂದು ಕೂಡ 7ನೇ ತಿದ್ದುಪಡಿ. ಇದು 2024ರಲ್ಲಿ PDOನೋ ಒಟ್ಟು ಯಾವ್ದೋ ಎಕ್ಸಾಮ್ ಅಲ್ಲಿ ನಡೀತು. ಆ ಎಕ್ಸಾಮ್ ಅಲ್ಲಿ ಇದನ್ನ ಎತ್ತಾಕಿದ್ದಾನೆ. ಅಲ್ಲಿದೆ ಇದು ದಿಟ್ಟು ಏನ್ ಕೊಟ್ಟಿದ್ದಾನೆ ಅದೇ ಆಪ್ಷನ್ ಇದಾವೆ, ಅದೇ ಕ್ವಶನ್ ಇದೆ. ಓಕೆನಾ. ಇದರಲ್ಲಿ 7ನೇ ತಿದ್ದುಪಡಿಯ ಮೂಲಕ ಒಬ್ಬ ವ್ಯಕ್ತಿಯನ್ನು 2 ಅಥವಾ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಿಸುವ ಅವಕಾಶವನ್ನು ಸಂವಿಧಾನದಲ್ಲಿ ನೀಡಲಾಗಿದೆ 7ನೇ ತಿದ್ದುಪಡಿಯ ಮೂಲಕ. ಓಕೆ. ನೆಕ್ಸ್ಟ್ 17ನೇ ಕ್ವಶನ್ ರಾಜ್ಯಗಳು ಕೊಟ್ಟಿದ್ದಾನೆ. ಆ ರಾಜ್ಯಪಾಲರ ವಿಶೇಷ ಜವಾಬ್ದಾರಿ ಏನು ಅಂತ ಕೊಟ್ಟಿದ್ದಾನೆ. ಅಸ್ಸಾಂ, ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್, ಕರ್ನಾಟಕ. ನೀವು ಇದನ್ನೇನು ನೋಡಕ್ ಹೋಗ್ಬೇಡಿ, ಕರ್ನಾಟಕವನ್ನು ನೋಡ್ಕೊಳ್ಳಿ. ಕರ್ನಾಟಕ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸ್ತದೆ ಅಂದ್ರೆ ಇದಕ್ಕೆ ರೈಟ್ ಇದೆ. ಓಕೆನಾ. ಅದರಿಂದ 4ನೇದಕ್ಕ 4 ಇದು ಒಂದೇ ನೋಡಿ, ಇದು ಒಂದೇ ರೈಟ್ ಹಾಕೋದು ಹೋಗ್ತಿರ್ಬೇಕು ಅಷ್ಟೇ. ನಾನೀಗ ಹಾಗೆ ಮಾಡಲ್ಲ, ನಿಮಗೆ ಕ್ಲಾಸ್ ಮಾಡೋದ್ರಿಂದ ಎಕ್ಸಾಮ್ ಅಲ್ಲಿ ಆ ತರ ಅಪ್ರೋಚ್ ಇರ್ಬೇಕು ನಿಮ್ಗೆ. ಓಕೆನಾ. ಅಸ್ಸಾಂಗೆ ಏನ್ ಸಂಬಂಧಿಸ್ತದೆ ಅಂದ್ರೆ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸ್ತದೆ. ಅಸ್ಸಾಂ ಇದು ಒಂದೇದು ಎ ಆಗ್ಬೇಕು. ಅಸ್ಸಾಂ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸ್ತದೆ. ಓಕೆನಾ. ಇದು ಇದಕ್ಕೆ ಬರ್ಬೇಕು. ನೆಕ್ಸ್ಟ್ ಮಣಿಪುರ ಏನಕ್ಕೆ ರಿಲೇಟೆಡ್? ಅಲ್ಲಿ ಗುಡ್ಡಗಾಡು ಪ್ರದೇಶದ ಆಡಳಿತವನ್ನು ಮಾಡ್ಬೇಕಾಗಿರ್ತತಿ, ಅದಕ್ಕೆ ರಿಲೇಟೆಡ್ ಮಣಿಪುರ. ನೆಕ್ಸ್ಟ್ ನಾಗಾಲ್ಯಾಂಡ್ಗೆ ಏನ್ ರಿಲೇಟೆಡ್ ಆಗ್ತತಿ? ನಾಗಾಲ್ಯಾಂಡ್ಗೆ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಮಾಡುವುದು ರಾಜ್ಯಪಾಲರ ವಿಶೇಷ ಜವಾಬ್ದಾರಿ ಆಗಿರ್ತದೆ. ಇದೇ ಕೇಳಿರೋದವನು. ಓಕೆನಾ. ಆಗಿರೋದ್ರಿಂದ ಇದರಲ್ಲಿ 2ನೇ ಆಪ್ಷನ್ ರೈಟ್ ಆಗಿರ್ತದೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ, ದೇವರಾಜ್ ಅರಸು ವಸತಿ ಯೋಜನೆ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ ಇಯರ್ ಕೊಟ್ಟಿದ್ದಾನೆ, ಇಯರ್ ಆರ್ಡರ್ ವೈಸ್ ಯಾವ್ದಕ್ಕೆ ಹೊಂದತಿ ಅಂತ. ಓಕೆನಾ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಇದು ಯಾವಾಗ ಬರುತ್ತೆ? 2005ರಲ್ಲಿ ಬರುತ್ತೆ. 2005ರಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಬರೋದು 2007ರಲ್ಲಿ ಬರುತ್ತೆ. ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ ಬರೋದು 2009ರಲ್ಲಿ ಬರುತ್ತೆ. ನೆಕ್ಸ್ಟ್ ದೇವರಾಜ್ ಅರಸು ವಸತಿ ಯೋಜನೆ ಬರೋದು 2014ರಲ್ಲಿ. ಓಕೆನಾ. ಆಗಿರೋದ್ರಿಂದ ರೈಟ್ ಆಪ್ಷನ್ 3 ರೈಟ್ ಆಗಿರ್ತದೆ ಇದಕ್ಕೆ. ನೆಕ್ಸ್ಟ್ 20ನೇ ಕ್ವಶನ್. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಗಳ ಬಡತನ ನಿರ್ಮೂಲನೆ ಕೆಲಸ ಮಾಡುತ್ತದೆ. ಹೌದು, ಬಡತನ ನಿರ್ಮೂಲನೆ ಕೆಲಸ ಮಾಡ್ತದೆ ಇದು. ಹೌದು. ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಸಾಮಾಜಿಕ ಭದ್ರತೆ, ಉದ್ಯೋಗ, ಭೂಮಿಯ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ. ಹೌದು, 2 ಹೇಳಿಕೆಗಳು ರೈಟ್. ಹೇಳಿಕೆ ಮತ್ತು ಸಮರ್ಥನೆ ಎರಡೂ ಕೂಡ ಸರಿಯಾಗಿರ್ತದೆ. ನೆಕ್ಸ್ಟ್ 18ನೇ ಕ್ವಶನ್. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿನ ವಿಪತ್ತು ನಿರ್ವಹಣೆಯನ್ನು ಕೈಗೊಳ್ಳಲಾಗುತ್ತದೆ? ಅಂದ್ರೆ ಈ ಕೆಳಗಿನ ಯಾವುದು ಜಿಲ್ಲೆಯಲ್ಲಿನ ಅಂದ್ರೆ ಡಿಸ್ಟಿಕ್ ಅಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ವಿಪತ್ತು ನಿರ್ವಹಣೆ, ಇಂಗ್ಲಿಷ್ ಅಲ್ಲಿ ಅಂತಾರೆ ವಿಪತ್ತು ನಿರ್ವಹಣೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಡಿಸ್ಟಿಕ್ ಅಲ್ಲಿ ಬರುವಂತಹ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನ ಯಾರ ಅಂಡರ್ ಅಲ್ಲಿ ಅದನ್ನ ಸಾಲ್ವ್ ಮಾಡಕ್ಕೆ ಕೈಗೊಳ್ತಾರೆ ಅಂತ ಕೇಳಿದ್ರು.
ಡಿಸ್ಟಿಕ್ ಅಂತಂದ್ ಬಂದ್ ಕೂಡಲೇ ನೀವು ಆರಾಮ್ಸೆ ಹಾಕ್ಬೋದು. ಇದು ಜಿಲ್ಲಾಡಳಿತ DC ಅವರ ಅಂಡರ್ ಅಲ್ಲೇ ಬರುತ್ತೆ ಇದು. ಓಕೆ, ನೀವು DC ಆದ್ರೆ ಇದ್ರ ಅಂಡರ್ ಅಲ್ಲೇ ನೀವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಡಿಸಾಸ್ಟರ್ ಏನಾದ್ರು ಪ್ರಾಬ್ಲಮ್ ಆದ್ರೆ ನೀವು ಸಾಲ್ವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಸಹಕಾರ ತತ್ವಗಳು ಯಾವುವು? ಸಹಕಾರ ತತ್ವಗಳು ಯಾವುವು? ಲಾಭಗಳ ಸಮಾನ ಹಂಚಿಕೆ, ಬಂಡವಾಳ ಮೇಲೆ ಸೀಮಿತ ಬಡ್ಡಿ, ಸಹಕಾರಿ ಶಿಕ್ಷಣ, ಸಹಕಾರಿಗಳ ನಡುವೆ ಸಹಕಾರ ಅಂತ ಕೊಡ್ತಾನೆ. ಇದಕ್ಕೆ 4 ಹೇಳಿಕೆಗಳು ಕೂಡ ರೈಟ್ ಆಗ್ತವೆ. ಓಕೆನಾ. ನೆಕ್ಸ್ಟ್ 2021-22ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಕೃಷಿ ವಲಯದ ಬೆಳವಣಿಗೆ ದರ ಎಷ್ಟು ಅಂತ ಕೊಡ್ತಾನೆ. ಇದರಲ್ಲಿ ನಾನು ನೆಟ್ಟಲ್ಲಿ ಸರ್ಚ್ ಮಾಡಿದ್ರ ಪ್ರಕಾರ ಬಂದಿದ್ದ ಆನ್ಸರ್ ಏನಂದ್ರೆ 2.4% ಅಂತ ಬಂತು. ಬಟ್ ಇದರಲ್ಲಿ 2.4% ಇಲ್ಲ. ಇದಕ್ಕೆ ನಿಮ್ಗೆ ಯಾರಾದ್ರೂ ರೈಟ್ ಆನ್ಸರ್ ಗೊತ್ತಿದ್ರೆ 25 ಕ್ವಶನ್ಸ್ ಇಷ್ಟನೇ ಕ್ವಶನ್ ಇಷ್ಟನೇ ರೈಟ್ ಆನ್ಸರ್ ಅಂತಂದು ಹಿಂಗೆ ಕಮೆಂಟ್ ಮಾಡಿ ಹಾಕಿ. ಓಕೆನಾ. ನೆಕ್ಸ್ಟ್ ಸಹಕಾರಿ ವಲಯದಲ್ಲಿ ದುಡಿಯುವ ಬಂಡವಾಳ ಎಂದರೇನು? ಸಹಕಾರಿ ವಲಯದಲ್ಲಿ ದುಡಿಯುವ ಬಂಡವಾಳ ಎಂದರೇನು ಅಂತ ಕೇಳಿದಾನೆ. ಪಾವತಿಯಾದ ಷೇರು ಬಂಡವಾಳ ಮೊತ್ತ, ಕಾಯ್ದಿಟ್ಟ ನಿಧಿಗಳು, ಎಲ್ಲಾ ವಿಧ ಠೇವಣಿಗಳು, ಎಲ್ಲಾ ಮೇಲ್ನೇ ಎಲ್ಲಾ ಹೇಳಿಕೆಗಳು ಕೂಡ ರೈಟ್ ಆಗ್ತದೆ. ಯಾವ್ದಕ್ಕಂದ್ರೆ ದುಡಿಯುವ ಬಂಡವಾಳ, ಸಹಕಾರಿ ವಲಯದಲ್ಲಿ ದುಡಿಯುವ ಬಂಡವಾಳ ಅಂದ್ರೆ ಪಾವತಿ, ಷೇರು ಬಂಡವಾಳ ಮೊತ್ತ, ಕಾಯ್ದಿಟ್ಟ ನಿಧಿಗಳು ಮತ್ತು ಎಲ್ಲಾ ವಿಧದ ಠೇವಣಿಗಳಂತ ಕೊಡೋದಲ್ಲ. ಇವು 3 ಹೇಳಿಕೆಗಳು ಕೂಡ ರೈಟ್. ನೆಕ್ಸ್ಟ್ ಸಾಮಾನ್ಯ ಸಭೆಯ ನೋಟಿಸ್ ಅನ್ನು ಈ ವಿಧಾನದ ಮೂಲಕ ಕಳುಹಿಸಬಹುದು. ಸಾಮಾನ್ಯ ಸಭೆ ಸಹಕಾರಿ ಸಾಮಾನ್ಯ ಸಭೆಯ ನೋಟಿಸ್ ಅಂದ್ರೆ ಸಹಕಾರಿದಲ್ಲಿ ಸಾಮಾನ್ಯ ಸಭೆ ನಡೀತೈತಿ, ಇದು ನಮಗೆ ನೋಟಿಸ್ ಬರ್ರಿ ಅಂತ ಹೇಳೋಕೆ ನೋಟಿಸ್ ಯಾವ ರೀತಿ ಕೊಡ್ಬೋದಾಗಿರ್ತೈತೆ ಅಂತ ಕೇಳಿದಾನೆ. ನೋಂದಾಯಿತ ಪೋಸ್ಟ್ ಮೂಲಕನೂ ಕೂಡ ಕೊಡ್ಬೋದು, ಅಥವಾ ನಾವು ಜಸ್ಟ್ ಇಮೇಲ್ ಹಾಕಿದ್ರು ಕೂಡ ಆಗುತ್ತೆ. ಎರಡು ರೀತಿಯಲ್ಲೂ ಕೂಡ ನಾವು ಸಹಕಾರಿ ಸಾಮಾನ್ಯ ಸಭೆಯ ನೋಟಿಸ್ ಅನ್ನ ಕೊಡಬಹುದು ಆಗಿರ್ತೈತೆ. ಓಕೆನಾ. ಆಪ್ಷನ್ 1 and 3 ಅಂದ್ರೆ ಇದರಲ್ಲಿ 1 and 3 ಅಂತ ಹಾಕಂಗಿಲ್ಲ ನೀವು. ಇಲ್ಲ ನೋಡಿ 4ನೇ ಆಪ್ಷನ್ ಇದನ್ನ ಹಾಕ್ಬೇಕು. 1 ಮತ್ತು 2 ಅಂತ ಇದೆ ಅಲ್ವಾ, ಇದನ್ನ ಆಪ್ಷನ್ ಹಾಕ್ಬೇಕು ಅದಕ್ಕೆ. ಓಕೆನಾ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಜೋಡಿ ಆಗಿರುವುದಿಲ್ಲ, ಯಾವುದು ರೈಟ್ ಆಗಿರುವುದಿಲ್ಲ ಅಂತ ಕೇಳ್ತೇನೆ. ಅಕ್ಕಿ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ? ಅಕ್ಕಿ ಟೆಕ್ನಾಲಜಿ ಪಾರ್ಕ್ ಕಾರಟಗಿ, ರೈಟ್. ತೊಗರಿ ಟೆಕ್ನಾಲಜಿ ಪಾರ್ಕ್ ಕಲಬುರ್ಗಿ, ಇದು ಕೂಡ ರೈಟ್. ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಮೈಸೂರು ಅಂತ ಕೊಟ್ಟಿದ್ದಾನೆ, ಮೈಸೂರು ಅಲ್ಲ ಇದು. ತೊಗರಿ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ ಅಂದ್ರೆ ರಾಣೆಬೆನ್ನೂರಿನ ಹಾವೇರಿಯಲ್ಲಿದೆ. ಓಕೆನಾ. ಆಗಿರೋದ್ರಿಂದ ಅದು ಆಪ್ಷನ್ 2 ರಾಂಗ್. ಹಾಗಿದ್ರೆ ಕ್ವಶನ್ ನಿಮಗೆ ಇದೇ ರೈಟ್ ಆನ್ಸರ್. ತೆಂಗಿನಕಾಯಿ ಟೆಕ್ನಾಲಜಿ ಪಾರ್ಕ್ ಇದು ಕಿತ್ತೂರು, ಇದು ರೈಟ್. ನೆಕ್ಸ್ಟ್ 29 ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಎಷ್ಟು ಬೆಳೆಗಳು ಬರುತ್ತವೆ? ಕೃಷಿ ಬೆಳೆ ಎಷ್ಟು ಬೆಳೆಗಳು ಬರ್ತವೆ ಅಂದ್ರೆ 22 ಬೆಳೆಗಳಿದು. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಷ್ಟು ಬರ್ತವೆ ಅಂದ್ರೆ 22. ಅಂದ್ರೆ ಈಗ ಅದಕ್ಕೇನಾದ್ರು ರೇಟ್ ಸಿಗ್ಲಿಲ್ಲ ಅಂದ್ರೆ ಅದನ್ನೇ ಗೌರ್ಮೆಂಟೇ ಕನಿಷ್ಠ ಇಷ್ಟು ಅಮೌಂಟ್ ಕೊಟ್ಟು ನಿಮ್ಮಿಂದ ನಾವು ಕೊಂಡ್ಕೊಳ್ತೀವಿ. ನೀವು ಯಾವುದೇ ರೀತಿಯಾದಂತಹ ಆತಂಕ ಬೇಡ. ನೀವು ಬೆಳೆದಿರುವಂತ ಬೆಳೆಗಳಿಗೆ ಲಾಸ್ ಆಗಿ ನೀವು ಏನೇ ಆತ್ಮಹತ್ಯೆ ಜಾಸ್ತಿ ಆಗೋದು ಆತರ ಆಗ್ತಿರತ್ತಲ್ವಾ, ಅದಕ್ಕೋಸ್ಕರ ನಿಮ್ಗೆ ಆತರ ಏನು ಪ್ರಾಬ್ಲಮ್ ಆಗ್ಬಾರ್ದು. ನಿಮ್ ಹಿಂದೆ ನಾವು ಬ್ಯಾಕ್ ಹ್ಯಾಂಡ್ ಆಗಿ ನಾವು ಗೌರ್ಮೆಂಟ್ ಇದೆ ಅನ್ನೋ ದೃಷ್ಟಿಯಿಂದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಕೊಟ್ಟು APMC ಯಲ್ಲಿ ಗೌರ್ಮೆಂಟೇ ಬೆಳೆದಿರುವಂತಹ ಕೃಷಿ ಬೆಳೆಗಳನ್ನ, ತೋಟಗಾರಿಕಾ ಬೆಳೆಗಳನ್ನ ಕೊಂಡ್ಕೊಳ್ಳುತ್ತೆ. ಎಷ್ಟು ಬೆಳೆಗಳನ್ನ ಕೊಂಡ್ಕೊಳ್ಳುತ್ತೆ ಅಂದ್ರೆ 22 ರೀತಿಯ ವಿವಿಧ ಬೆಳೆಗಳನ್ನ ಕೊಂಡ್ಕೊಳ್ಳುತ್ತೆ. ಅದನ್ನೇ ಕೇಳಿದಾನೆ ಕ್ವಶನ್. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಎಷ್ಟು ಬೆಳೆಗಳು ಬರುತ್ತವೆ ಅಂತ ಕೇಳ್ತಾನೆ. ಎಷ್ಟಂದ್ರೆ 22 ಬೆಳೆಗಳು ಬರ್ತವೆ. ಓಕೆನಾ. ಇದರಲ್ಲಿ 22 ಬೆಳೆಗಳು ಬರ್ತವೆ. ಇದರಲ್ಲಿ ಕಬ್ಬು ಬರಲ್ಲ, ಅದು ನೆನ್ಪಿಟ್ಕೊಳ್ರಿ. ಕಬ್ಬು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ಲಿ ಬರುವುದಿಲ್ಲ. ಓಕೆ. ನೆಕ್ಸ್ಟ್ 30ನೇ ಕ್ವಶನ್. ಕನಿಷ್ಠ ಬೆಂಬಲ ಬೆಲೆ ಕೆಳಗಿನ ಯಾವುದು ಜನಸಂಖ್ಯಾ ಸಂಯೋಜನೆಗೆ ಸಂಬಂಧಿಸಿರುವುದಿಲ್ಲ? ಜನಸಂಖ್ಯಾ ಸಂಯೋಜನೆಗೆ ಸಂಬಂಧಿಸಿರುವುದಿಲ್ಲ ಅಂತ ಹೇಳ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಇದರಲ್ಲಿ ಜನಸಂಖ್ಯೆ ಗಾತ್ರ ಬರುತ್ತೆ, ಲಿಂಗಾನುಪಾತ ಬರುತ್ತೆ, ಶ್ರಮ ಸಾಂದ್ರತೆ ಬರುತ್ತೆ, ಶ್ರಮದ ಪೂರೈಕೆ ಬರಲ್ಲ ಇದಕ್ಕೆ. ಆಗಿರೋದ್ರಿಂದ ಆಪ್ಷನ್ 4 ರೈಟ್ ಆನ್ಸರ್. ಓಕೆನಾ. ಎಷ್ಟಾಯ್ತು? 30ನೇ ಕ್ವಶನ್ ಆಯ್ತು ಇವಾಗ. ಓಕೆ, ಈ ಕಡೆ ಇಲ್ಲೊಂದು ಬಿಟ್ಟಿನಿ. ಇದು ಕರ್ನಾಟಕ ರೈತ ಶಕ್ತಿ ಯೋಜನೆಗೆ ಇದಕ್ಕೆ ಸಂಬಂಧಿಸಿದೆ. ಕರ್ನಾಟಕ ರೈತ ಶಕ್ತಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ರೈತ ಶಕ್ತಿ ಯೋಜನೆ ಯಾವಾಗ ಬರುತ್ತೆ? ರೈತ ಶಕ್ತಿ ಯೋಜನೆ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡ್ರಿ ನನಗೆ. ಇದು ಎಷ್ಟಕ್ಕಂದ್ರೆ ಇದು ಡೀಸೆಲ್ ಕೊಡುವುದ ಉದ್ದೇಶವಾಗಿ ಮಾಡಿರ್ತಾರೆ. ರೈತರಿಗೆ ಡೀಸೆಲ್ ಕೊಡುವುದು. ಎಷ್ಟು ಕೊಡ್ತಾರೆ? ಒಂದ್ ಎಕರೆಗೆ 250 ರೂಪಾಯಿ ಕೊಡ್ತಾರೆ. 1 ಎಕರೆಗೆ 250 ರೂಪಾಯಿ ಕೊಡ್ತಾರೆ. ರೈತ ಶಕ್ತಿ ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿ ಕೃಷಿ ಭೂಮಿ ಮಾಡಕ್ಕೆ ನೀವು ಟ್ರಾಕ್ಟರ್ಗೆ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ. ಎಲ್ಲಿಂದ ಎಲ್ಲಿ ಕೊಡ್ತಾರೆ? 1 ಎಕರೆದಿಂದ 5 ಎಕರೆ ಭೂಮಿ 1 ಎಕರೆದಿಂದ 5 ಎಕರೆ ಭೂಮಿ ಇರುವಂತಹ ರೈತರಿಗೆ ಕೊಡ್ತಾರೆ.
ಅವನು ಕನಿಷ್ಠ 1 ಎಕರೆ ಇರಬೇಕು, ಗರಿಷ್ಠ 5 ಒಳಗಿತ್ತಂದ್ರೆ ನಿನಗೆ 1 ಎಕರೆದಂಗೆ 250 ರೂಪಾಯಿ ನಾವು ಡೀಸೆಲ್ ಕೊಡ್ತೀವಪ್ಪ, ಡೀಸೆಲ್ಗೆ ಹಾಕಿಸ್ಕೊಳಕ್ಕೆ ದುಡ್ಡು ಕೊಡ್ತೀವಪ್ಪ. ಅದನ್ನ ರೈತ ಶಕ್ತಿ ಯೋಜನಾ ಅಂತ ಮಾಡಿದ್ರು, ಕರ್ನಾಟಕದಲ್ಲಿ ರೈತ ಶಕ್ತಿ ಯೋಜನಾ ಅಂತ ಮಾಡಿದ್ರು. ಓಕೆನಾ. ನೆಕ್ಸ್ಟ್ ನೆಕ್ಸ್ಟ್ ಈ ಕೆಳಗೆ ನೀಡಲಾದ ಅರ್ಥೈಸಿಕೊಂಡು ರಾಜ್ಯದಲ್ಲಿ 2020ರಲ್ಲಿ ಘೋಷಣೆ ಅನ್ವಯ ನಗರ ಮತ್ತು ಗ್ರಾಮೀಣ ಜೀವನೋಪಾಯಗಳನ್ನು ಒಟ್ಟುಗೂಡಿಸಿದೆ. ರೈಟ್. ಸಂಜೀವಿನಿ KSRLPS ಯು ಕರ್ನಾಟಕವು 31 ಜಿಲ್ಲೆಗಳು 244 ಬ್ಲಾಕ್ ಗಳನ್ನು ಒಳಗೊಂಡಿದೆ. ಇದರಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಾನು 24ನೇ ಕ್ವಶನ್ ನಾನು ನಿಮಗೆ ಕ್ಲಾರಿಫೈ ಮಾಡಲ್ಲ, ಇದೇ ರೈಟ್ ಆನ್ಸರ್ ಅಂತಂದು. ನಿಮ್ಗೆ ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ನನಗಿನ್ನೂ ಅದು ಕ್ಲಾರಿಫೈ ಆಗಿಲ್ಲ. ಕ್ಲಾರಿಫೈ ಆದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ನಾನು ನಿಮಗೆ ಹಾಕ್ತೀನಿ ಅದನ್ನ, ಎಷ್ಟನೇ ಕ್ವಶನ್ ಈ ಕ್ವಶನ್ ಇದಕ್ಕೆ ರೈಟ್ ಆನ್ಸರ್ ಏನಂತಂದು. ಓಕೆನಾ. ನೆಕ್ಸ್ಟ್ ಇದು 31ನೇ ಕ್ವಶನ್. ಯಾವ ಜಲ ನಿಗಮ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ನೋಡಲ್ ಏಜೆನ್ಸಿ ಆಗಿದೆ? ಯಾವ ಜಲ ನಿಗಮವು ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯ ನೋಡಲ್ ಏಜೆನ್ಸಿ ಆಗಿದೆ? ನಾನು ಇದನ್ನ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಕ್ವಶನ್ 24ನೇ ಕ್ವಶನ್ ಒಂದು ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದನ್ನ ಸ್ಕ್ರೀನ್ಶಾಟ್ ಹೊಡೆದು ಆನ್ಸರ್ ಯಾವ್ದು ಅಂತ ಹಾಕ್ತೀನಿ. ಓಕೆ. ನೆಕ್ಸ್ಟ್ ಯಾವ ಜಲ ನಿಗಮ, ಇದು ಕೂಡ ಕಾಪಿ ಪೇಸ್ಟ್ ಇದು ರಿಪೀಟ್ ಕ್ವಶನ್ ಇದು. ಓಕೆನಾ. ಯಾವ ಜಲ ನಿಗಮ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯ ನೋಡಲ್ ಏಜೆನ್ಸಿ ಆಗಿದೆ? ಕೃಷ್ಣ ಭಾಗ್ಯ ಜಲ ನಿಗಮ ಯೋಜನೆ, ವಿಶ್ವೇಶ್ವರಯ್ಯ ಜಲ ನಿಗಮ ಯೋಜನೆ. ಇದೇ ರೈಟ್ ಆನ್ಸರ್. ವಿಶ್ವೇಶ್ವರಯ್ಯ ಜಲ ನಿಗಮ ಯೋಜನೆಯೇ ಇದು ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯ ಮುಖ್ಯ ನೋಡಲ್ ಏಜೆನ್ಸಿ ಆಗಿದೆ. ಓಕೆನಾ. ನೆಕ್ಸ್ಟ್ 31ನೇ ಕ್ವಶನ್ ಆಯ್ತಾ. ಇಂಗ್ಲಿಷ್ ಅಲ್ಲಿ ಬೇಕಂದ್ರೆ ಇಂಗ್ಲಿಷ್ ವರ್ಷನ್ ಇಲ್ಲಿದಾವೆ, ನೋಡ್ಕೋಬಹುದು ನೀವು. ಭೂ ಅಭಿವೃದ್ಧಿ ಬ್ಯಾಂಕ್, ಕೃಷಿ ಪುನರ್ಧನ ಮತ್ತು ಅಭಿವೃದ್ಧಿ ನಿಗಮ ಬ್ಯಾಂಕುಗಳು ಮತ್ತು ನಬಾರ್ಡ್ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ್ಯಾವುದು ಇಯರ್ ಕೊಟ್ಟಿದ್ದಾನೆ, ಇಯರ್ಗೆ ಕಂಪೇರ್ ಮಾಡ್ಕೊಂಡು ಹೇಳ್ಬೇಕು ಇವಾಗ. ಓಕೆನಾ. ಫಸ್ಟ್ ಏನ್ ಕೊಟ್ಟಿದ್ದಾನೆ, ನಬಾರ್ಡ್ ಗೊತ್ತು ನಮಗೆ, ಡೈರೆಕ್ಟ್ ಆಗಿ ನಬಾರ್ಡ್ ಗೊತ್ತು, ಬಹಳ ಎಕ್ಸಾಮ್ ಅಲ್ಲಿ ಕೂಡ ಬಂದ್ ಹೋಗ್ಬಿಟ್ಟಿದೆ. ನಬಾರ್ಡ್ ಗೊತ್ತು. ನಬಾರ್ಡ್ ಎಷ್ಟು? 1982. ನಬಾರ್ಡ್ 1982 ಆಯ್ತಾ. ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಏನಿದೆ, ಕೃಷಿ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಕೊಟ್ಟಿದ್ದಾರಲ್ವ, ಭೂ ಅಭಿವೃದ್ಧಿ ಬ್ಯಾಂಕ್. ಇದನ್ನ ನಾನ್ ಸರ್ಚ್ ಮಾಡಿದ ಪ್ರಕಾರ ಭೂ ಅಭಿವೃದ್ಧಿ ಬ್ಯಾಂಕ್ ಬಂದಿದ್ದು 1920ರಲ್ಲಿ ಬರುತ್ತೆ. 1920ರಲ್ಲಿ ಬರುತ್ತೆ. ಅದು 1929ರಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ. 1929ರಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ. ಬಟ್ ಇದು 1929 ಅಂತ ಇಲ್ವೇ ಇಲ್ಲ ಇದರಲ್ಲಿ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಕೊಟ್ಟಿರೋ ಪ್ರಕಾರ ಇದಾಗುತ್ತೆ. ಆಮೇಲೆ ಕೃಷಿ ಪುನರ್ಧನ ಮತ್ತು ಅಭಿವೃದ್ಧಿ ಬ್ಯಾಂಕ್ ಏನಾಗ್ತದೆ ಅಂದ್ರೆ ಇದು 1963 ಇದು ರೈಟ್ ಇದೆ. ಆಮೇಲೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ 1972 ಇದು ಕೂಡ ರೈಟ್ ಇದಾವೆ. ಬಟ್ ಇದು ಎಲ್ಲಿ ಇದರಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟೇ ಇಲ್ಲ ಅವನು. 1951 ಅಂತ ಹಾಕ್ಬೇಕು. ಅದು ಹೆಂಗ ಆಗ್ತದೆ ಗೊತ್ತಿಲ್ಲ. ಬಟ್ ನನಗೆ ಸರ್ಚ್ ಮಾಡಿದಾಗ ಬಂದಿದ್ದ ಆನ್ಸರ್ ಏನಂದ್ರೆ 1920. ಭೂ ಅಭಿವೃದ್ಧಿ ಬ್ಯಾಂಕ್ ಬಂದಿದ್ದು 1920ರಲ್ಲಿ ಬರ್ತದೆ. ಮೇ ಬಿ ಅವನು ಎಸ್ಟಾಬ್ಲಿಷ್ ಅಂದ್ರೆ ಸ್ವತಂತ್ರ ಸಿಕ್ಕದ ಮೇಲೆ ಅಂತ ಹಿಂಗೆ ಕೇಳ್ತಿದ್ದಾನ ಏನೋ. ಬಟ್ ಅದು ಸರ್ಚ್ ಮಾಡಿದಾಗ 1920 ಅಂತ ಬಂದದಕ್ಕೆ. ಓಕೆ. ನೆಕ್ಸ್ಟ್ ಗ್ರಾಮೀಣ ಪಂಚಾಯತಿಗಳು ತಮ್ಮ ಎಲ್ಲಾ ಪ್ರಮುಖ ಕಾರ್ಯಗಳು ಮತ್ತು ಕಾರ್ಯಾಚರಣೆಗಳನ್ನು ಬಲಪಡಿಸಲು ಡಿಜಿಟೈಸ್ ಮತ್ತು ಹಾಗೂ ಕೇಂದ್ರೀಕರಿಸಲು ವ್ಯಾಪಕ ಸಮಗ್ರ ವೇದಿಕೆ ರೂಪಿಸಲು ಪಂಚತಂತ್ರ 2.0 ಅನ್ನು ಕರ್ನಾಟಕದಲ್ಲಿ ಬಳಸಲಾಯಿತು. ರೈಟ್. ಹಣಕಾಸು ಲೆಕ್ಕಪತ್ರ ನಿರ್ವಹಣೆ, ಆದಾಯ ಸಂಗ್ರಹಣೆ ಯೋಜನೆ, ಸಭೆ ನಿರ್ವಹಣೆ. ಇಲ್ಲಿ ಬಹಳ ಹುಡುಗರು ಇಲ್ಲೇ ಟ್ರ್ಯಾಪ್ ಆಗಿರೋದು. ಸಭೆ ನಿರ್ವಹಣೆಯನ್ನು ಕೂಡ ಮಾಡಲು ಮುಂತಾದವುಗಳನ್ನು ಪಂಚತಂತ್ರ 2.0 ಮೋಡಲ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಇದು ರೈಟ್. ಇದು ಎರಡು ಹೇಳಿಕೆಗಳು ಕೂಡ ರೈಟ್. ಬಟ್ ಇಲ್ಲಿ ಸಭೆ ನಿರ್ವಹಣೆ ಅಂತ ಕೊಟ್ಟಿರೋದ್ರಿಂದ ಬಹಳ ಹುಡುಗರು ಇದನ್ನ ರಾಂಗ್ ಆಗಿ ಬಂದಿದ್ವಿ ಸರ್ ಅಂತಂದು ನಿನ್ನೆ ಹೇಳಿದ್ರು ನನಗೆ. ಓಕೆನಾ. ಇದು ಕೂಡ ರೈಟ್ ಇದಕ್ಕೆ. ಓಕೆನಾ. ಸಭೆ ನಿರ್ವಹಣೆನೂ ಕೂಡ ಪಂಚತಂತ್ರ 2.0ದಲ್ಲಿ ಮಾಡ್ತಾರೆ. ಹಾಗಿರೋದ್ರಿಂದ ಎರಡೂ ಹೇಳಿಕೆಗಳು ಕೂಡ ರೈಟ್ ಆಗ್ತವೆ. ನೆಕ್ಸ್ಟ್ 35ನೇ ಕ್ವಶನ್ ಏನಿದೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಪ್ರತಿ KPSC ಅವನು ಕ್ವಶನ್ ಹಾಕ್ತಾನೆ. ಇದರಲ್ಲಿ ಏನ್ ಕೇಳ್ತಿದ್ದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸರ್ಕಾರಿ ಆಯೋಗ ಕೇಳ್ತಿದ್ದ. ಸರ್ಕಾರಿ ಆಯೋಗ. ನೆಕ್ಸ್ಟ್ ಪುಂಚಿ ಆಯೋಗ ಕೇಳಿದ್ದ. ಇವೆರಡು ಆಯೋಗಗಳ ಇಯರ್ ಏನ್ ಹೇಳ್ರಿ ನನಗೆ, ಯಾವ ಇಯರ್ ಅಲ್ಲಿ ಸರ್ಕಾರಿ ಆಯೋಗ ಮತ್ತು ಪುಂಚಿ ಆಯೋಗ ಬಂತಂದು ಇಯರ್ ಆಯೋಗ ಮೆನ್ಷನ್ ಮಾಡಬೇಕು. ನೀಟಾಗಿ ಕಮೆಂಟ್ ಮಾಡಬೇಕು. ಸರ್ಕಾರಿ ಆಯೋಗ ಇಷ್ಟನೇ ಇಯರ್, ಪುಂಚಿ ಆಯೋಗ ಇಷ್ಟನೇ ಇಯರ್ ಅಂತ ನೀಟಾಗಿ ಹೇಳ್ಬೇಕು. ಓಕೆನಾ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಂತೆ ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರಗಳು 73 ಮತ್ತು 74ನೇ ತಿದ್ದುಪಡಿ ಅನ್ವಯ ಸಂವಿಧಾನಾತ್ಮಕ ಸ್ಥಾನಮಾನ ದೊರಕಿದೆ. ರೈಟ್. ಓಕೆನಾ. ಇದಕ್ಕೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ಒಂದ್ ನಿಮಿಷ. ಎಷ್ಟನೇ ಕ್ವಶನ್ ಇದು? 35 ಅಲ್ವಾ? ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರತಿಪಾದನೆ ಹಾಗೂ ಕಾರಣ ಎರಡು ರೈಟ್ ಆಗ್ತವೆ. ನೆಕ್ಸ್ಟ್ ಅದಕ್ಕೆ ಸ್ಥಳೀಯ ಸ್ವಯಂ
ಇಲ್ಲ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಂತೆ ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರಗಳಿಗೂ 73 ಮತ್ತು 74 ತಿದ್ದುಪಡಿಯನ್ನು ಸಂವಿಧಾನಾತ್ಮಕ ಸ್ಥಾನಮಾನ. ಎರಡನೇ, ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರಗಳು ಅವುಗಳ ಸಂಪನ್ಮೂಲ ಸಂಗ್ರಹಣೆಗಾಗಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಸರ್ಚ್ ಚಾರ್ಜ್ ಮುಂತಾದವುಗಳನ್ನು ವಿಧಿಸುತ್ತದೆ. ತೆರಿಗೆ ಕೂಡ ಅದರಲ್ಲಿ ಬರ್ತದೆ ಅಂತ ಹೇಳ್ತದೆ. ಎರಡು ಹೇಳಿಕೆಗಳು ಕೂಡ ರೈಟ್ ಇದಕ್ಕೆ. ನೆಕ್ಸ್ಟ್ ಇದು ಬಿಟ್ನಾ, ಇದು ಬಿಟ್ಟಿನ. ನೆಕ್ಸ್ಟ್ 73ನೇ ತಿದ್ದುಪಡಿ, 33ನೇ ಕ್ವಶನ್. 73ನೇ ತಿದ್ದುಪಡಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿತು. ರೈಟ್. 73 ತಿದ್ದುಪಡಿಯಿಂದನೇ ಪಂಚಾಯತ್ ಸಂವಿಧಾನಾತ್ಮಕ ಸ್ಥಾನಮಾನ ಬರ್ತದೆ. ಆಗಿರೋದ್ರಿಂದ 243 ಇಂದ 243 ಓವರೆಗೂ ವಿಧಿಗಳು ಕೂಡ ಬರ್ತವೆ. ನೆಕ್ಸ್ಟ್, ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸನ್ನು ಮಾಡಿದ 2 ಹಂತಗಳ ಪಂಚಾಯತ್. ಅಶೋಕ್ ಮೆಹ್ತಾ 2 ಹಂತ ಪಂಚಾಯತ್. ರೈಟ್. ನೆಕ್ಸ್ಟ್, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳನ್ನು ಅಳವಡಿಸಿಕೊಂಡಿರಲಿಲ್ಲ. ರಾಜ್ಯ ವ್ಯವಸ್ಥೆ, ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಅಳವಡಿಸಿಕೊಂಡಿರಲಿಲ್ಲ ಅಂತ ಹೇಳಿದ್ರು. ಹೌದು, ಎರಡು ರೈಟ್. ಎರಡು ಹೇಳಿಕೆಗಳು ಕೂಡ ರೈಟ್. ಇದರಲ್ಲಿ ಎ ಮತ್ತು ಬಿ ಎರಡು ರೈಟ್. ಇನ್ನ ಅಳವಡಿಸಿಕೊಳ್ಳೋದಿಲ್ಲ ಅವರು. ಕರ್ನಾಟಕದಲ್ಲಿ ನಾವು ಕೂಡ ಅಳವಡಿಸಿಕೊಳ್ಳಲ್ಲ. ನಮ್ಮಲ್ಲಿ ಬರೋದು 3 ಹಂತದ ಬರ್ತದೆ. ಸೀದಾ ಹಂತದ್ ಮಾಡ್ಕೊಂಡಿರ್ತೀವಿ ನಾವು. ಇಲ್ಲಿ ಅಶೋಕ್ ಮೆಹ್ತಾ ಏನ್ ಮಾಡ್ತಾರೆ ಅಂದ್ರೆ 2 ಹಂತ ಮಾಡ್ತಾರೆ. 2 ಹಂತದ್ದು. ಇವ್ರು ಯಾವಾಗ ಅಂದ್ರೆ 1977 ರಲ್ಲಿ ಬರ್ತದೆ ಇದು. 2 ಹಂತದ ಪಂಚಾಯತ್ ಏನ್ ಮಾಡ್ತಾರೆ ಅಶೋಕ್ ಮೆಹ್ತಾ. ಇದನ್ನ ನಾವು ಅಳವಡಿಸಿಕೊಳ್ಳೋದಿಲ್ಲ ನಾವು. ಓಕೆನಾ. ನೆಕ್ಸ್ಟ್ ಈ ಪೇಜ್ ಅಲ್ಲಿ ಆಯ್ತಾ. ನೆಕ್ಸ್ಟ್ ಪೇಜ್ ಇಂಗ್ಲಿಷ್ ಅಲ್ಲಿ ನಿಮಗೆ PDF ಕೊಡ್ತೀನಿ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಅಲ್ಲಿ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಯಾವ ವಲಯದಲ್ಲಿ ಮರೆಮಾಚಿದ ನಿರುದ್ಯೋಗ ಕಂಡು ಬರ್ತದೆ? ನಿರುದ್ಯೋಗ ಎಕನಾಮಿಕ್ಸ್ ಕೇಳಿದಾನೆ. ನಿರುದ್ಯೋಗ, ಮರೆಮಾಚಿದ ನಿರುದ್ಯೋಗ ಎಲ್ಲಿ ಕಂಡು ಬರ್ತೈತಿ? ಕೃಷಿ ವಲಯನೋ, ಉತ್ಪಾದನಾ ಮತ್ತು ಕೈಗಾರಿಕಾ ವಲಯನೋ, ರಾಷ್ಟ್ರೀಯ ರಕ್ಷಣೆನೋ, ಸಣ್ಣ ಪ್ರಮಾಣದ ಘಟಕನೋ? ಅಂದ್ರೆ ಕೃಷಿ ವಲಯದಲ್ಲಿ ಮರೆಮಾಚಿದ ನಿರುದ್ಯೋಗ ಅಂದ್ರೆ ಇವಾಗ ಇದೇನು ಏನಂದ್ರೆ ಜೋಳ ಕೊಯ್ಯಕ್ಕೆ ಹೋಗಿದ್ದಾರೆ ಜನ ಅಂತ ಅನ್ಕೊಳ್ಳಿ. ಜೋಳ ಕೊಯ್ಯಕ್ಕೆ ಅಲ್ಲಿ 1 ಎಕರೆ ಇರುತ್ತೆ. 1 ಎಕರೆದಲ್ಲಿ ಜೋಳ ಕೊಯ್ಯಕ್ಕೆ 8 ಜನ ಸಾಕಾಗಿರ್ತದೆ. 1 ಎಕರೆ ಕೊಯ್ಯೋಕೆ 1 ಎಕರೆ ಜೋಳ ಕೊಯ್ಯೋಕೆ 8 ಜನ ಸಾಕಾಗಿರ್ತದೆ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ 1 ಎಕರೆ ಜೋಳ ಕೊಯ್ಯೋಕೆ 10 ಜನ ಹೋಗ್ಬಿಡ್ತಾರೆ. ಬೇಗ ಆಗ್ತದೆ ಹಂಗಿಂಗ್ ಏನೋ ಅಂತ 10 ಜನ ಹೋದಾಗ ಇಲ್ಲಿ ಇಬ್ರದು ವೇಸ್ಟ್ ಆಗ್ತದೆ. ಇವ್ರಿಗೆ ಕೊಡುವ ಕೂಲಿ ವೇಸ್ಟ್ ಆಗ್ತದೆ. ಹಾಗಿರೋದ್ರಿಂದ ಮರೆಮಾಚಿದ ನಿರುದ್ಯೋಗ ಅಂತ ಕಂಡುಬರ್ತದೆ. ಹಾಗಿರೋದ್ರಿಂದ ಕೃಷಿ ವಲಯದಲ್ಲಿ ಈ ಮರೆಮಾಚಿದ ನಿರುದ್ಯೋಗವು ಗರಿಷ್ಠ ಮಟ್ಟದಲ್ಲಿ ಕಂಡುಬರ್ತೈತಿ. ಓಕೆನಾ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಈ ಬಜೆಟ್ ಒಂದು ಹೇಳ್ತೀನಿ. ಕರ್ನಾಟಕ ರಾಜ್ಯ ಆಯವ್ಯಯ 2024-25ರ ಒಟ್ಟು ಖರ್ಚು ಎಷ್ಟಾಗ್ತದೆ ಅಂದ್ರೆ 365 ಆಗ್ಬೇಕು ಇದಕ್ಕೆ ಆನ್ಸರ್. ಇನ್ನು ಓವರ್ ಆಲ್ ಆಗಿ ಏನ್ ಮಾಡಿದಾನೆ, ಸೆಕೆಂಡ್ ಆಪ್ಷನ್ 371,383 ಅಂತ ಕೊಟ್ಟಿರ್ಬೋದು. ಓಕೆನಾ. ಅದಕ್ಕೆ ಇದು ಬರೋದು ಬಜೆಟ್ ಅಲ್ಲಿ ನೋಡಿರ್ಬೇಕಾದ್ರೆ ನೀವು ಇದು 365,865 ಬರುತ್ತೆ. ನೆಕ್ಸ್ಟ್, ಆರ್ಥಿಕ ವರ್ಷ 2024-25ಕ್ಕೆ ಹೊಸ ಸರಾಸರಿ MG ನರೇಗಾ ದಿನಗೂಲಿಯನ್ನು ಎಷ್ಟಕ್ಕೆ ನಿಗದಿಪಡಿಸಲಾಗಿದೆ? 349. ಇವಾಗ ನಮ್ಮ ಪ್ರಸ್ತುತ ಕರ್ನಾಟಕದಲ್ಲಿರುವಂತ MG ನರೇಗಾದ ದಿನ ಕೂಲಿ ಎಷ್ಟಂದ್ರೆ 349. ಓಕೆನಾ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಖಾಸಗಿ ಕೈಗಾರಿಕಾ ಕಾರ್ಖಾನೆಗಳು ಮತ್ತು ಇತರೆ ಸಂಸ್ಥೆಗಳ ಸ್ಥಳೀಯ ಅಭ್ಯರ್ಥಿಗಳ ಉದ್ಯೋಗ ಮಸೂದೆ 2024 ಯಾವ ಪ್ರಮಾಣದ ಅಂಶಗಳನ್ನು ನಿರ್ಧರಿಸುತ್ತದೆ? 40% ನಿರ್ವಹಣಾ ಉದ್ಯೋಗ ಮತ್ತು 60% ನಿರ್ವಹಣೇತರ ಉದ್ಯೋಗ. ಈ ತರ ಕೂಡ ನಾ ಡೈರೆಕ್ಟ್ ಆನ್ಸರ್ಗೆ ಹೋಗ್ತೀನಿ. 50% ನಿರ್ವಹಣಾ ಉದ್ಯೋಗಗಳು ಮತ್ತು 70% ನಿರ್ವಹಣೇತರ ಉದ್ಯೋಗಗಳು. ಓಕೆನಾ. ಇದು ಬಿಲ್ ಅಲ್ಲೇ ಇದೆ. ಇದರಲ್ಲಿ ಮಸೂದೆಯಲ್ಲಿನ ನಾನು ತಗೊಂಡಿರೋದನ್ನ ಇದಕ್ಕೆ ಎಕ್ಸಾಕ್ಟ್ ಕರೆಕ್ಟ್ ಇದೆ ಆನ್ಸರ್ 50 ಮತ್ತು 70. ಓಕೆನಾ. ನೆಕ್ಸ್ಟ್, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ರಚನೆ ಈ ಕೆಳಗಿನಂತಿದೆ. ಪಂಚಾಯತ್ ರಾಜ್ ನಮ್ದು ಕರ್ನಾಟಕದಲ್ಲಿ ಎಷ್ಟು ಹಂತದ ಪಂಚಾಯತ್ ಇದೆ ಅಂತ ಕೇಳ್ತಿದ್ದೇನೆ ಡೈರೆಕ್ಟ್ ಆಗಿ. 3 ಹಂತದ ಪಂಚಾಯತ್ ಇದೆ ನಮ್ದು. 3 ಹಂತದ ಪಂಚಾಯತಿ. ಓಕೆನಾ. ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ಗ್ರಾಮ ಪಂಚಾಯತ್ ಅಂತ ಕರಿತೀವಲ್ಲ, 3 ಹಂತದ ಪಂಚಾಯತಿ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಇದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಪಂಚಾಯತ್ ರಾಜ್ ಸಂಬಂಧಿಸಿಲ್ಲ, ಪಂಚಾಯತಿಗೆ ಸಂಬಂಧಿಸದೇ ಇರುವಂತಹ ಸಮಿತಿ ಯಾವುದು ಅಂತ ಕೇಳ್ತಿದ್ದೇನೆ. ಓಕೆನಾ. ಅಶೋಕ್ ಮೆಹ್ತಾ ಬರುತ್ತೆ. ಅಶೋಕ್ ಮೆಹ್ತಾ 1977 ರಲ್ಲಿ ಬರುತ್ತೆ. ನೆಕ್ಸ್ಟ್, ಬಲವಂತರಾಯ್ ಮೆಹ್ತಾ 1957 ರಲ್ಲಿ ಬರುತ್ತೆ. ರಿಪೋರ್ಟ್ 59 ರಲ್ಲಿ ಕೊಡುತ್ತೆ. ನೆಕ್ಸ್ಟ್, VPN ರಾವ್ ಬರಲ್ಲ ಇದರಲ್ಲಿ ಪಂಚಾಯತಿಯಲ್ಲಿ. ಆಮೇಲೆ LN ಸಿಂಘ್ವಿ ಬರುತ್ತೆ 1986. ಇವೆಲ್ಲವೂ ಕೂಡ ಪಂಚಾಯತಿಗೆ ಸಂಬಂಧಿಸಿರುವಂತಹ ಸಮಿತಿಗಳಾಗಿರ್ತವೆ. ಆದ್ರೆ VPN ರಾವ್ ಎನ್ನುವ ಸಮಿತಿ ಇದು ಪಂಚಾಯತಿಗೆ ಸಂಬಂಧಿಸದೇ ಇರುವಂತಹ ಸಮಿತಿ ಆಗಿರುವುದರಿಂದ ಇದಕ್ಕೆ ರೈಟ್ ಆನ್ಸರ್ 3ನೇ ಆಪ್ಷನ್ ರೈಟ್ ಆಗಿರುತ್ತೆ. ನೆಕ್ಸ್ಟ್ 43ನೇ ಕ್ವಶನ್. ಸಂವಿಧಾನದ ಯಾವ ಅನುಚ್ಛೇದವು ಪಂಚಾಯತ್ಗಳ ಅಧಿಕಾರಗಳು, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ವ್ಯವಹರಿಸುತ್ತದೆ?
ಸಂವಿಧಾನದ ಯಾವ ಅನುಚ್ಛೇದವು ಪಂಚಾಯತ್ಗಳ ಅಧಿಕಾರ, ಅದರಲ್ಲಿ ಅಧಿಕಾರ ಇರಬೇಕು, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಯಾವ್ದು ಅನುಸರಿಸ್ತದೆ ಅಂದ್ರೆ 243 ಜಿ. ಓಕೆನಾ. 243 ಎ ಏನಂದ್ರೆ ಇದು ಗ್ರಾಮ ಸಭೆಗಳ ಬಗ್ಗೆ ಮಾತಾಡ್ತದೆ. ಗ್ರಾಮ ಸಭೆ ನೀವು ಆರಾಮ್ಸೆ ಎ ಅಂಡ್ ಬಿ ಅಂಡ್ ಸಿ ಆನ್ಸರ್ ಆರಾಮ್ಸೆ ಎಲಿಮಿನೇಟ್ ಮಾಡ್ಬೋದು. ಅದರಲ್ಲಿ ಪಂಚಾಯತ್ ಅಲ್ಲಿ ಬರೋದು 243 ಎ ಇಂದ ಓ ವರ್ಗು ಬರ್ತೈತಿ. ಇಷ್ಟು ವಿಧಿಯಲ್ಲೇ ಬರ್ಬೇಕಂದ್ರೆ 243 ಇಲ್ಲಿದೆ. ನಿಮಗೆ 50-50 ಚಾನ್ಸಸ್ ಇದೆ ಇದರಲ್ಲಿ ಕ್ವಶನ್ ಆನ್ಸರ್ ಮಾಡೋಕೆ. ಆಗಿರೋದ್ರಿಂದ ಎ ಆರ್ ಆಗ್ಬೇಕು, ಜಿ ಆರ್ ಆಗ್ಬೇಕು. ನಿಮ್ದು 50% ಮಾರ್ಕ್ಸ್ ಬರ್ಬೋದು ಅಥವಾ ಹೋಗದೆ ಇರ್ಬೋದು. ಇಷ್ಟೇ ಎರಡೇ ಚಾನ್ಸ್ ಇರುತ್ತೆ. ಓಕೆನಾ. ಎ ನಿಮಗೆ ಗ್ರಾಮ ಸಭೆ ಅಂತ ಗೊತ್ತಿದ್ರೆ 100% ನೀವು ಜಿ ಅಂತ ಹಾಕಿ ಬಿಡ್ತಾರೆ ಗೆಸ್ ಮೇಲೆ, ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ. ಓಕೆ. ಎ ಮೇಲೆ ಆಲ್ರೆಡಿ ಕ್ವಶನ್ ಕೇಳಿದ್ದೇನೆ, ಈಗ ಜಿ ಮೇಲೆ ಕೇಳಿದೆ ನಾನು ಅಷ್ಟೇ. ನೆಕ್ಸ್ಟ್, ಕರ್ನಾಟಕ ರೈತ ಸಮೃದ್ಧಿ ಯೋಜನಾ ಹಾಗಲ್ಲ ಅಲ್ಲಿ ಕ್ವಶನ್ ಬಂದಿತ್ತು. ಇಯರ್ ನಿಮಗೆ ಕಮೆಂಟ್ ಮಾಡ್ರಿ ಅಂತ ಹೇಳಿದೆ. ಇಯರ್ ಇವಾಗ ಇಲ್ಲೇ ಬಂದ್ಬಿಡಿದೆ ನೋಡಿ, 2024-25 ಬರ್ತೈತೆ ಇದು. ಓಕೆನಾ. ವಿವಿಧ ರೈತಪರ ಯೋಜನೆಗಳನ್ನು ಕ್ರೋಢೀಕರಿಸುವ ಮೂಲಕ ಸಮಗ್ರ ಕೃಷಿ ಉತ್ತೇಜಿಸಲು ಕರ್ನಾಟಕ ರೈತ ಸಮೃದ್ಧಿ ಯೋಜನಾ ಅನುಷ್ಠಾನವನ್ನು ಯಾವ ವರ್ಷದ ಆಯವ್ಯಯದಲ್ಲಿ ಪರಿಚಯಿಸಿದರು, ಯಾವ ವರ್ಷದ ಬಜೆಟ್ ಅಲ್ಲಿ ಪರಿಚಯಿಸಿದರು ಅಂತ ಕೇಳ್ತಿದ್ದೇನೆ. 2024-25 ಬಜೆಟ್ ಅಲ್ಲಿ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ. ನೆಕ್ಸ್ಟ್, ಡಾಕ್ಟರ್ BR ಅಂಬೇಡ್ಕರ್ ಅವರ ಈ ಕೆಳಗಂಡ ಭಾಗವನ್ನು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ. ಯಾವ್ದು ಕರೆದಿದ್ದಾರೆ? ಹೃದಯ ಮತ್ತು ಆತ್ಮವೆಂದು. ಇದು 32ನೇ ವಿಧಿಯಲ್ಲಿ ಬರುತ್ತೆ ನೋಡ್ರಿ. ಅದು ಯಾವುದು? ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿ. ಅದಕ್ಕೆ ಏನಂತಾರೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅದರಲ್ಲಿ ರಿಟ್ ಬರ್ತವೆ. ಓಕೆನಾ. ರಿಟ್ ಬರ್ತವೆ, 5 ರೀತಿಯಾದಂತಹ ರಿಟ್ ಬರ್ತವೆ ಇದರಲ್ಲಿ 32ನೇ ವಿಧಿಯಲ್ಲಿ. ಒಂದ್ ನಿಮಿಷ ಹೇಳ್ಬಿಡ್ತೇನೆ. 32ನೇ ವಿಧಿ ರಿಟ್ಗಳು 5 ರೀತಿಯಾದಂತಹ ರಿಟ್ ಬರ್ತವೆ. ಯಾವುದು? ಹೇಬಿಯಸ್ ಕಾರ್ಪಸ್. ಒಂದೇದು ಯಾವುದು? ಹೇಬಿಯಸ್ ಕಾರ್ಪಸ್. ಓಕೆನಾ. ನೆಕ್ಸ್ಟ್ ಎರಡನೇದು ಯಾವುದು? ಮ್ಯಾಂಡಮಸ್ ಅಂತ ಬರುತ್ತೆ. ನೆಕ್ಸ್ಟ್ ಮ್ಯಾಂಡಮಸ್. ನೆಕ್ಸ್ಟ್ ಪ್ರೊಹಿಬಿಷನ್. ಥರ್ಡ್ ಪ್ರೊಹಿಬಿಷನ್. ಓಕೆನಾ. ನೆಕ್ಸ್ಟ್ ಫೋರ್ತ್ ಒನ್ ಶೆರ್ಶಿಯೋರರಿ ಬರುತ್ತೆ. ನೆಕ್ಸ್ಟ್ ಕೋವಾರೆಂಟ್ ಅಂತ ಬರುತ್ತೆ. ಫಿಫ್ತ್ ಅನ್ನು ಕೋವಾರೆಂಟ್. ನೆಕ್ಸ್ಟ್ ಬರುತ್ತೆ ಕೋವಾರೆಂಟ್. ಇದರಲ್ಲಿ ಏನ್ ಮಾಡ್ತಾನೆ? ಈಗ ಇಷ್ಟು ಕೇಳಿದಾನೆ ಅಲ್ವಾ. ನೆಕ್ಸ್ಟ್ ಅದರಲ್ಲಿ ಒಳಗಿರೋ ಏನೇ ಅಂತ ಕೂಡ ಕೇಳ್ತಾನೆ. ಹೇಬಿಯಸ್ ಕಾರ್ಪಸ್ 24 ಗಂಟೆ ಒಳಗಾಗಿ ಬಂದಿಯಾಗಿರುವಂತಹ ವ್ಯಕ್ತಿಯನ್ನ ಕೋರ್ಟ್ ಅಲ್ಲಿ ಹಾಜರುಪಡಿಸಬೇಕಂತ ಹೇಳೋದು ಯಾವ್ದಂದ್ರೆ ಹೇಬಿಯಸ್ ಕಾರ್ಪಸ್. ನೆಕ್ಸ್ಟ್, ಕರ್ತವ್ಯ ನಿರ್ವಹಿಸಲು ವಿಫಲನಾದ ಸಾರ್ವಜನಿಕ ಅಧಿಕಾರಿಗೆ ಆದೇಶ ಮಾಡುವುದು ಯಾವ್ದಂದ್ರೆ ಮ್ಯಾಂಡಮಸ್ ಆಗಿರ್ತದೆ. ಪ್ರೊಹಿಬಿಷನ್ ಅಂದ್ರೆ ಆಜ್ಞೆ, ಪ್ರತಿಬಂಧಕಾಜ್ಞೆ, ಅಧಿಕಾರ ವ್ಯಾಪ್ತಿಯನ್ನು ಮೀರಬಾರದು. ಅಧಿಕಾರ ವ್ಯಾಪ್ತಿ ಮೀರಬಾರದು ಅಂತ ಹೇಳೋದು ಯಾವ್ದಂದ್ರೆ ಪ್ರೊಹಿಬಿಷನ್ ಆಗಿರ್ತದೆ. ಶೆರ್ಶಿಯೋರರಿ ಅಂದ್ರೆ ಸುಪ್ರೀಂ ಕೋರ್ಟ್ ತನ್ನ ಸಾಕ್ಷಿಗಳನ್ನು ವರ್ಗಾವಣೆ ಕೇಳುವುದು ಯಾವ್ದಂದ್ರೆ ಶೆರ್ಶಿಯೋರರಿ. ಓಕೆನಾ. ನೆಕ್ಸ್ಟ್, ಕೋವಾರೆಂಟ್ ಅಂದ್ರೆ ಕಾನೂನು ಬಾಹಿರ ಅಧಿಕಾರ ಸ್ವೀಕಾರ. ಅಂದ್ರೆ ಕಾನೂನು ಬಾಹಿರವಾಗಿ ಆಕ್ರಮಿಸಿಕೊಳ್ಳುವುದು ಅಂದ್ರೆ ಅಧಿಕಾರವನ್ನು ಆಕ್ರಮಿಸಿಕೊಳ್ಳಿರ್ತಾರಲ್ವಾ, ಅದಕ್ಕೆ ಕೋವಾರೆಂಟ್ ಅಂತ ಹೇಳ್ತಾರೆ. ಓಕೆನಾ. ಇದಿಷ್ಟು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್. ಓಕೆ. ನೆಕ್ಸ್ಟ್, ರಾಜಾರಾಮ್ ಮೋಹನ್ ರಾಯರವರ ಮೊದಲ ಸಂಸ್ಥೆ ಯಾವುದು? ಮೊದಲ ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ರಾಜಾರಾಮ್ ಮೋಹನ್ ರಾಯರವರ ಸಂಸ್ಥೆ ಯಾವ್ದಪ್ಪ? ಇದರಲ್ಲಿ ಮೊದಲ ಸಂಸ್ಥೆ ಅಂತ ಕೇಳಿರೋದ್ರಿಂದ ಯಾವ್ದು ಬರುತ್ತೆ ಅಂತ ಹೇಳ್ಬೇಕು ಇವಾಗ ನೀವು. ಓಕೆನಾ. ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯರವ್ರದ್ದು. ಓಕೆನಾ. ಆಮೇಲೆ ಆರ್ಯ ಸಮಾಜ ಯಾರ್ದು? ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ ಯಾವುದು? ಆರ್ಯ ಸಮಾಜ. ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜ. ನೆಕ್ಸ್ಟ್, ಪ್ರಾರ್ಥನಾ ಸಮಾಜ. ಇದು ಯಾವಾಗ ಬರ್ತಂದ್ರೆ ಆರ್ಯ ಸಮಾಜ ಬರ್ತಂದ್ರೆ 1875 ಎಲ್ಲಿ ಬರುತ್ತೆ? ಇದು ಮುಂಬೈಯಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಯಾವುದು? ಪ್ರಾರ್ಥನಾ ಸಮಾಜವನ್ನು ನೋಡ್ಕೊಂಡ್ಬಿಡ ನಂಗೆ. ಪ್ರಾರ್ಥನಾ ಸಮಾಜ ಎಲ್ಲಿ ಬರುತ್ತೆ ಅಂದ್ರೆ ಇದು ಪ್ರಾರ್ಥನಾ ಸಮಾಜ ಬರುತ್ತೆ ಅಂದ್ರೆ 1986
86 ರಲ್ಲಿ ಯಾರಂದ್ರೆ ಆತ್ಮಾರಾಮ್ ಪಾಂಡುರಂಗ. ಆತ್ಮಾರಾಮ್ ಪಾಂಡುರಂಗ ಪಾಂಡುರಂಗ ಯಾವುದು ಪ್ರಾರ್ಥನಾ ಸಮಾಜ. ನೆಕ್ಸ್ಟ್ ಓಕೆನಾ. ಆತ್ಮಾರಾಮ್ ಪಾಂಡುರಂಗ ಆಯ್ತು. ಆಮೇಲೆ ಕೋಲ್ಕತ್ತಾದಲ್ಲಿ ಅದಾಯ್ತು ಅಷ್ಟೇ. ಓಕೆನಾ. ತತ್ವಬೋಧಿನಿ ಸಭಾ ಅಂತ ಇನ್ನೊಂದು ಬರುತ್ತೆ. ತತ್ವಬೋಧಿನಿ ಸಭಾ ತತ್ವಬೋಧಿನಿ ಸಭಾ ಅಂತ ಒಂದು ಬರುತ್ತೆ. 1839 ಇದು 1839 ತತ್ವಬೋಧಿನಿ ಸಭಾ 1839. ದೇವೇಂದ್ರನಾಥ್ ಇದು ದೇವೇಂದ್ರನಾಥ್ ಟ್ಯಾಗೋರ್ ಅವರು ಮಾಡ್ತಾರೆ ಇದನ್ನ. ಓಕೆನಾ. ನೆಕ್ಸ್ಟ್ ಆಮೇಲೆ ರಾಜಾರಾಮ್ ಮೋಹನ್ ರಾಯ್ ಅವರು ರಾಜಾರಾಮ್ ಮೋಹನ್ ರಾಯ್ ಇವರು 1828ರಲ್ಲಿ ಕೋಲ್ಕತ್ತಾದಲ್ಲಿ ಸತಿ ಪದ್ಧತಿ ನಿರ್ಮೂಲನೆ ಕೂಡ ಮಾಡ್ತಾರೆ. ಆಮೇಲೆ ಮೊದಲ ಸಂಸ್ಥೆ ರಾಜಾರಾಮ್ ಅವರ ಮೊದಲ ಸಂಸ್ಥೆ ಅಂದ್ರೆ ಆತ್ಮೀಯ ಸಭಾನು ಕೂಡ ಬರ್ತೈತಿ. ಇದು ಯಾವಾಗ ಬರುತ್ತೆ ಅಂದ್ರೆ 1915 ಅಲ್ಲಿ ಬರುತ್ತೆ. ಓಕೆನಾ. 1950 ಎಲ್ಲಿ ಬರುತ್ತೆ? ಕೋಲ್ಕತ್ತಾದಲ್ಲಿ ಬರುತ್ತೆ. ಓಕೆ. ನೆಕ್ಸ್ಟ್ ಭಾರತದ ಸಂಸತ್ತು ಡ್ಯಾಶ್ ಅನ್ನು ಒಳಗೊಂಡಿದೆ. ಭಾರತದ ಸಂಸತ್ನಲ್ಲಿ ಯಾರ್ಯಾರಿದ್ದಾರೆ? ಲೋಕಸಭೆ ರಾಜ್ಯಸಭೆನೋ ಅಥವಾ ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆನೋ ಅಂತಂದ್ರೆ ಭಾರತದ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ ಇವು ಮೂರನ್ನು ಒಳಗೊಂಡಿರುವುದಕ್ಕೆ ಏನಂತಂದ್ರೆ ಭಾರತದ ಸಂಸತ್ತು ಅಂತ ಕರಿತೀವಿ. ನೆಕ್ಸ್ಟ್ ಕೆಳಗಿನೊಳಲ್ಲಿ ಯಾವ ಪ್ರಾಚೀನ ಅರಸರ ಕಾಶ್ಮೀರದಲ್ಲಿ 4ನೇ ಬೌದ್ಧ ಸಮ್ಮೇಳನ ಆಚರಣೆ ಮಾಡಿದ್ರು ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಕಾನಿಷ್ಕ ಇದನ್ನ ಆಚರಣೆ ಮಾಡ್ತಾನೆ. ಓಕೆನಾ. ನೆಕ್ಸ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಏನಿದೆ? ತನ್ನನ್ನು ರಾಜ್ಯತ್ವ ಸಿದ್ಧಾಂತವನ್ನು ಅನುಸರಿಸಿ ಭೂಮಿಯ ಮೇಲಿನ ದೇವರ ನೆರಳು ಅಂತಂದು ನಂಬಿದ ಸುಲ್ತಾನ್ ಯಾರು? ಬಲ್ಬನ್. ಇದಕ್ಕೆ ಓಕೆನಾ. ಭೂಮಿ ಮೇಲಿನ ದೇವರ ನೆರಳು ಅಂತ ನಂಬಿರ್ತಾನೆ. ಆಮೇಲೆ ಇದಕ್ಕೆ ಇನ್ನೊಂದು ಹೆಸರು ಇರ್ತೈತಿ ಇವ್ರಿಗೆ, ನಬಿ ಐ ಖುದೈ ಅಂತ ಕೂಡ ಒಂದು ಇವನಿಗೆ ಇನ್ಸಲ್ ಇರುತ್ತೆ. ಓಕೆನಾ. ಇದಕ್ಕೆ ಏನಂದ್ರೆ ಅದರ ಅರ್ಥ ಏನಂದ್ರೆ ಡಿಫ್ಯೂಸ್ ಆಫ್ ಗಾಡ್ ಅಂತ ಇದ್ರದ್ದು ಅರ್ಥ ಆಗಿರ್ತದೆ. ಓಕೆ. ನೆಕ್ಸ್ಟ್ 51. ನೆಕ್ಸ್ಟ್ ಯಾವ್ದಿದೆ? 46. ಭಾರತೀಯ ಸಂವಿಧಾನದ ಪ್ರಕಾರ ದೇಶದ 2ನೇ ಉನ್ನತ ಸಾಂವಿಧಾನಿಕ ಹುದ್ದೆ, ಉನ್ನತ ಸಾಂವಿಧಾನಿಕ ಅಧಿಕಾರಿ ಯಾರಂದ್ರೆ ಭಾರತದ ಉಪರಾಷ್ಟ್ರಪತಿಯವರೇ 2ನೇ ಉನ್ನತ ಸಾಂವಿಧಾನಿಕ ಅಧಿಕಾರಿ ಆಗಿರ್ತಾರೆ. 2ನೇ ಉಪರಾಷ್ಟ್ರಪತಿ ಉನ್ನತ ಅಧಿಕಾರಿಯವರು. ಓಕೆನಾ. ನೆಕ್ಸ್ಟ್ ಯಾವುದು? 47ನೇ ಕ್ವಶನ್. ಚೋಳರ ಗ್ರಾಮ ಸಭೆಗಳ ಕುರಿತು ಉತ್ತಮ ವಿಶ್ಲೇಷಣೆಯೊಂದಿಗೆ ಸಂಬಂಧಿಸಿರುವ ಶಾಸನ ಯಾವುದು? ಚೋಳರ ಗ್ರಾಮ ಸಭೆ ಕುರಿತು ಉತ್ತಮ ವಿಶ್ಲೇಷಣೆಯೊಂದಿಗೆ ಸಂಬಂಧ ಹೊಂದಿರುವ ಶಾಸನ ಯಾವುದಂದ್ರೆ ಉತ್ತರ ಮೇರೂರು ಶಾಸನ ಅಂತ ಬರ್ತೈತಿ ಇದಕ್ಕೆ. ಓಕೆನಾ. ಉತ್ತರ ಮೇರೂರು ಶಾಸನ. ಇದರಲ್ಲಿ ಸಭಾ ಅಂತ ಸಮಿತಿ ಬರ್ತೈತಿ, ಸಭಾ. ಆಮೇಲೆ ಎಲೆಕ್ಷನ್ ಮೆಥಡ್ ಒಂದಿರ್ತೈತಿ ಇವ್ರದ್ದು. ಎಲೆಕ್ಷನ್ ಮೆಥಡ್ ಏನಂದ್ರೆ ಚುನಾವಣೆ ನೀತಿ ಅಂದ್ರೆ ಎಲೆಕ್ಷನ್ ಮೆಥಡ್. ಇದರಲ್ಲಿನೇ ಎಲೆಕ್ಷನ್ ಮೆಥಡ್ ಏನಂದ್ರೆ ಕೊಡುವಲೈ ಅಂತ ಬರ್ತೈತಿ. ಯಾವುದು? ಕೊಡುವಲೈ ಅಂತಂದು ಇವ್ರದೇ ಬರ್ತೈತಿ. ಯಾವ್ದು? ಚೋಳರ್ದೇನೆ. ಅದು ಕೂಡ ಉತ್ತರ ಮೇರೂರು ಶಾಸನದಲ್ಲೇನೆ ಬರ್ತೈತಿ. ನೆಕ್ಸ್ಟ್ ಓಕೆನಾ. ನೆಕ್ಸ್ಟ್ ಮಧ್ಯ ಏಷ್ಯಾ ಆರ್ಯರ ಮೂಲ ಸ್ಥಾನವೆಂದು ಪ್ರತಿಪಾದಿಸಿದ ಖ್ಯಾತ ವಿದ್ವಾಂಸ ಯಾರು? ಮಧ್ಯ ಏಷ್ಯಾ ಆರ್ಯರ ಮೂಲ ಸ್ಥಾನವೆಂದು ಪ್ರತಿಪಾದಿಸಿದ ಖ್ಯಾತ ವಿದ್ವಾಂಸರು ಯಾರಂದ್ರೆ ಮ್ಯಾಕ್ಸ್ ಮುಲ್ಲರ್. ಕರ್ನಾಟಕದಲ್ಲಿ ವೀರಶೈವ ಅಥವಾ ಲಿಂಗಾಯತ ಪಂಥದ ಪ್ರತಿಪಾದಕರಾದ ಬಸವೇಶ್ವರರು ಹುಟ್ಟಿದ ಇಯರ್ ಯಾವಂದ್ರೆ 1131. ನೆಕ್ಸ್ಟ್ ನಂದ ಸಾಮ್ರಾಜ್ಯದ ಸ್ಥಾಪಕ. ನಂದ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಎಲ್ರು ಧನಾನಂದ ಅನ್ಕೊಂತೀವಿ, ಆದ್ರೆ ರಾಂಗ್ ಆನ್ಸರ್. ಅದು ಮಹಾಪದ್ಮಾನಂದ ನಂದ ಸಾಮ್ರಾಜ್ಯದ ಸ್ಥಾಪಕರು ಆಗಿರ್ತಾರೆ. ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು. ನೆಕ್ಸ್ಟ್ ಕೆಳಗಿನವರಲ್ಲಿ ಯಾರು ತತ್ವಬೋಧಿನಿ ಸಭಾವನ್ನು ಸ್ಥಾಪಿಸಿದರು? ತತ್ವಬೋಧಿನಿ ಸಭಾ ರಾಜಾರಾಮ್ ಮೋಹನ್ ರಾಯ್, ದೇವೇಂದ್ರನಾಥ್ ಠಾಗೂರ್, ಆಮೇಲೆ ಕೇಶವ್ ಚಂದ್ರ ಸೇನ್, ಗೋಪಾಲ್ ಕೃಷ್ಣ. ಇದಕ್ಕೆ ರೈಟ್ ಆನ್ಸರ್ ದೇವೇಂದ್ರನಾಥ್ ಟ್ಯಾಗೂರ್. ಯಾವಾಗಂದ್ರೆ ಇದನ್ನ ಸ್ಥಾಪನೆ ಮಾಡೋದು 1839. ಓಕೆನಾ. ನೆಕ್ಸ್ಟ್ ಕಾಲಾನುಕ್ರಮದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ ಮನೆತನದ ಹೆಸರನ್ನು ಹೇಳ್ರಿ. ಸಂಗಮ ಸಾಳುವ ತುಳುವ ಅರವೀಡು. ಎಲ್ಲೈತಪ್ಪ? ಸಂಗಮ ಸಾಳುವ ತುಳುವ ಅರವೀಡು. 4th ಆಪ್ಷನ್ ಸಂಗಮ ಸಾಳುವ ತುಳುವ ಅರವೀಡು. ನೆಕ್ಸ್ಟ್ ಓಕೆನಾ.
ಕೆಳಗಿನ ಅತ್ಯಂತ ಪ್ರಾಚೀನವಾದ ಶೈವ ಪಂಥ ಯಾವುದು? ಇದಕ್ಕೆ ಶೈವ ಪಂಥ ಇದು ಕೂಡ ನನಗೆ ಆನ್ಸರ್ ಸಿಕ್ಕಿಲ್ಲ ಇದ್ರದ್ದು ಕೂಡ. ಇದಕ್ಕೆ ನಾನು ನೋಡಿದ್ರ ಪ್ರಕಾರ ಇದಕ್ಕೆ ಕಾಳಮುಖ ಅಂತಂದು ಆನ್ಸರ್ ಇದೆ, ಬಟ್ ಕೀ ಆನ್ಸರ್ ಬಿಟ್ಟ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ವರ್ಷದಲ್ಲಿ ಸ್ಥಾಪನೆ ಆಯಿತು. 1915 ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗುತ್ತೆ. ಕರ್ನಾಟಕದ ರೇಷ್ಮೆ ನಾಡು ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ರೇಷ್ಮೆ ನಾಡು, ಕರ್ನಾಟಕದ ರೇಷ್ಮೆ ನಾಡು ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ರಾಮನಗರ ಇದು ರೇಷ್ಮೆ ನಾಡು ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಇವರ ಆಸ್ಥಾನಕ್ಕೆ ಭೇಟಿ ನೀಡಿದ. ಪರ್ಷಿಯನ್ ರಾಯಭಾರಿ ಆದಂತ ಅಬ್ದುಲ್ ರಜಾಕ್, ಪರ್ಷಿಯಾದಿಂದ ಬರುವಂತಹ ಅಬ್ದುಲ್ ರಜಾಕ್ ಅವರು ವಿಜಯನಗರ ಅರಸರ ಯಾರ ಆಳ್ವಿಕೆಯಲ್ಲಿದ್ದಾಗ ಅವರು ವಿಜಯನಗರಕ್ಕೆ ಭೇಟಿ ನೀಡಿದ್ರು ಅಂತ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಎರಡನೇ ದೇವರಾಯನ ಆಳ್ವಿಕೆಯಲ್ಲಿದ್ದಾಗ ಎರಡನೇ ದೇವರಾಯನ ಆಳ್ವಿಕೆಯಲ್ಲಿದ್ದಾಗ ಅವರು ಭೇಟಿ ನೀಡ್ತಾರೆ. ನೆಕ್ಸ್ಟ್ ಇದರಲ್ಲಿ ಆಮೇಲೆ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಇಬ್ರು ಬರ್ತಾರೆ. ಅವರು ಡೊಮಿಂಗೋ ಪಯಸ್ ಬರ್ತಾನೆ, ಆಮೇಲೆ ಬಾರ್ಬಸ್ ಬರ್ತಾನೆ. ಇವರಿಬ್ರು ಕೂಡ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಓಕೆ, ಇದು ಈಸಿ ಕ್ವಶನ್. ಕರ್ನಾಟಕ ಸಂಗೀತದ ಪಿತಾಮಹ ಇದು ಪುರಂದರದಾಸರು. ನೆಕ್ಸ್ಟ್, ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿದೆ? ಹೊಂದಿಕೆಯಾಗಿದೆ, ಯಾವ್ದು ಹೊಂದಿಕೆ ಆಗಿದೆ ಅಂತ ಕೇಳಿದಾನೆ. ಓಕೆನಾ, ಇದಕ್ಕೆ ಒಂದೇ ಆನ್ಸರ್ ಕೇಳಿದಾನೆ, 4 ಕೊಟ್ಟಿದ್ದಾನೆ, ಬಟ್ ಎಲ್ಲವೂ ಬುದ್ಧಿಗೆ ಸಂಬಂಧಿಸಿರೋದು. 4 ಕೊಟ್ಟಿದ್ದಾನೆ, 4ರಲ್ಲಿ ಯಾವ್ದು ಒಂದು ರೈಟ್ ಆಗಿದೆ ಅಂತ ಹೇಳಿದಾನೆ. ಒಂದೇ ಕ್ವಶನ್, ಖುಷಿಯಾಗಿ ಬುದ್ಧ ಸತ್ತೋದ, ಖುಷಿಯಾಗಿ ಬುದ್ಧ ಮರಣ ಹೊಂದಿದ. ಓಕೆನಾ, ಕುಶಿನಗರದಲ್ಲಿ, ಇದು ಒಂದೇ ರೈಟ್. ಓಕೆನಾ, ಹಾಗಾದ್ರೆ ಸಾರನಾಥ ಏನು? ಸಾರನಾಥದಲ್ಲಿ ಏನಂದ್ರೆ ಬುದ್ಧನ ಜನ್ಮಸ್ಥಳ ಅಲ್ಲ. ಸಾರನಾಥ ಇದು ಬುದ್ಧನು ತನ್ನ ಮೊದಲ ಪ್ರವಚನ. ಸಾರನಾಥ ಬುದ್ಧನ ತನ್ನ ಮೊದಲ ಪ್ರವಚನ ನೀಡಿದ ಸ್ಥಳ ಸಾರನಾಥ. ಲುಂಬಿನಿ ಬುದ್ಧನ ಜನನ ಇಲ್ಲಂದ್ರೆ ಇದು ಲುಂಬಿನಿ. ಬುದ್ಧನ ಜನನ ಲುಂಬಿನಿ. ಓಕೆನಾ, ಆಮೇಲೆ ಬುದ್ಧನ ಜ್ಞಾನೋದಯವಾದ ಸ್ಥಳ ಬೋಧಗಯ. ಬೋಧಗಯ. ಬುದ್ಧನಿಗೆ ಜ್ಞಾನೋದಯ ಬೋಧಗಯ. ಓಕೆನಾ, ಇವೆಲ್ಲ ಸ್ವಲ್ಪ ಉಲ್ಟಾ ಪಲ್ಟಾ ಮಾಡ್ಕೊಟ್ಟಿದ್ದೀನಿ ಅಷ್ಟೇ, ಏನು ಕ್ಲಮ್ಸಿ ಇಲ್ಲ. ಖುಷಿಯಿಂದ ಮರಣ ಹೊಂದಿದ ಅಂತ ನೆನ್ಪಿಟ್ಕೊಂಡ್ರೆ ಅದಕ್ಕೆ ನೀವು ಆನ್ಸರ್ ಮಾಡಿರ್ತೀರಾ. ಓಕೆ, ನೆಕ್ಸ್ಟ್ ಏನ್ ಕೇಳಿದಾನೆ? UTM ವಲಯಗಳು ಕರ್ನಾಟಕದ, ಇದು ಸ್ವಲ್ಪ ಹೊಸ ಕ್ವಶನ್ ಇದು. UTM ಅಂದ್ರೆ ಏನು? UTM ಅಂದ್ರೆ ಏನಂತ ಗೊತ್ತಿರ್ಬೇಕು ನಿಮಗೆ. ಯೂನಿವರ್ಸಲ್ ಟ್ರಾನ್ಸ್ಫರ್ಸ್ ಮೆರ್ಕಾಟ್. ಯೂನಿವರ್ಸಲ್ ಟ್ರಾನ್ಸ್ಕ್ರಿಪ್ಟ್ ಮೆರ್ಕಾಟ್ ಅಂತ ಇದು ಬರುತ್ತೆ. ಇದ್ರ ವಲಯಗಳಲ್ಲಿ ಕೆಳಗಿನ ಕರ್ನಾಟಕ ಅಂದ್ರೆ ಇದು ಈ ಗೆರೆ ಬರ್ತಾವಲ್ವಾ, ಈ ಕರ್ನಾಟಕ ಈ ರೇಂಜ್ ಅಲ್ಲಿ ಯಾವ ವಲಯದಲ್ಲಿ ಇದೆ ಅಂತ ಹಿಂಗ್ ಕೇಳ್ತಾ ಇದ್ದೀನಿ. ಇದು ಎಲ್ಲಿ ಬರುತ್ತೆ ಅಂದ್ರೆ, ನಾವು ಯಾವ ರೇಂಜ್ ಅಲ್ಲಿ ಇರ್ತೀವಿ ಅಂದ್ರೆ 43 ನಾರ್ತ್ ಅಂಡ್ 44 ನಾರ್ತ್ ಒಳಗೆ ನಾವು ಕಂಡು ಬರ್ತೀವಿ. ಕರ್ನಾಟಕ ಆ ರೇಂಜ್ ಅಲ್ಲಿ ಕಂಡು ಬರ್ತೈತೆ ನಮ್ ರಾಜ್ಯ. ಅದ್ ಕೇಳಿದಾನೆ ಕ್ವಶನ್, ಯಾವ್ದ್ರಲ್ಲಿ ಕಂಡು ಬರ್ತಂತ. ನೆಕ್ಸ್ಟ್, ಸಾವನದುರ್ಗ ಬೆಟ್ಟಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸಾವನದುರ್ಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದು ಒಂದು ಏಕಶಿಲಾ ಬೆಟ್ಟವಾಗಿದೆ. ಹೌದು. ಇದು ಬೆಂಗಳೂರಿನಲ್ಲಿದೆ ಅಂತ ಹೇಳಿದ್ರೆ ಇದು ರಾಂಗ್. ಇದು ಯಾಕಂದ್ರೆ ಇದು ಬೆಂಗಳೂರಲ್ಲಿಲ್ಲ, ಇದು ರಾಮನಗರದಲ್ಲಿದೆ. ರಾಮನಗರ. ಇದೇ ಒಂದು ರಾಂಗ್ ಆನ್ಸರ್ ಇದರಲ್ಲಿ. ಓಕೆನಾ, ಉಳಿದಿದ್ದೆಲ್ಲ 3 ರೈಟ್. ಓಕೆನಾ, ACD ರೈಟ್. ಇದು ಮೇಲ್ಭಾಗದಲ್ಲಿ ಕೋಟೆ ಶ್ರೀನಂದಿ ಗುಡಿ ಇದೆ, ರೈಟ್. ಇದು ಸರಾಸರಿ 1226 ಮೀಟರ್ ಇದೆ, ಇದು ಕೂಡ ರೈಟ್ ಆಗಿರೋದ್ರಿಂದ 3 ಹೇಳಿಕೆಗಳು ಮಾತ್ರ ರೈಟ್. ನೆಕ್ಸ್ಟ್, I2U2 ನೆಕ್ಸ್ಟ್ ಕ್ವಶನ್. I2U2 ಗುಂಪುಗಳನ್ನು ಡ್ಯಾಶ್ ಹೊಂದಿದೆ. I2U2 USA ಇದೆ. ಫಸ್ಟ್ I2 ಅಂದ್ರೆ ಏನಂತ ಹೇಳ್ತೀನಿ. I2 ಅಂದ್ರೆ ಇದು 2 ದೇಶಗಳು. U ಅನ್ನೋದು 2 ದೇಶಗಳು. U ಇಂದ 2 ಸ್ಟಾರ್ಟ್ ಆಗ್ತವೆ, I ಇಂದ 2 ಸ್ಟಾರ್ಟ್ ಆಗ್ತವೆ. I ಇಂದ ಯಾವುದು? I ಇಂದ ಇಂಡಿಯಾ, ಇಂಡೋನೇಷ್ಯಾ. ಓಕೆನಾ, U ಇಂದ USA ಮತ್ತು UAE. ಓಕೆನಾ, ಇದರಲ್ಲಿ ಇರಾಕ್ ಬಂದಿರೋದೆ, ಇದಂತ ತೆಗಿಬೇಕು ಈಗಷ್ಟೇ. ACD ಅಲ್ಲಿದೆ. ACD ಇದಕ್ಕೆ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್, ಸ್ವಿಪ್ಲಿನ್ ತ್ರಿಪಾಠಿ ವರ್ಸಸ್ ಭಾರತ ಸುಪ್ರೀಂ ಕೋರ್ಟ್ 2018 ಪ್ರಕರಣವು ಯಾವುದಕ್ಕೆ ಸಂಬಂಧಿಸಿದೆ? ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇದು ಯಾವುದಕ್ಕಂದ್ರೆ ನ್ಯಾಯಾಲಯದ ಪ್ರಕರಣಗಳು ನೇರ ಪ್ರಸಾರವಾಗಿ ಸಿಗ್ಬೇಕನ್ನೋದಕ್ಕೆ ಮಾಡ್ತಾರೆ. ನೆಕ್ಸ್ಟ್, ರಾಜಕೀಯ ಪಕ್ಷಗಳು ತೆರಿಗೆ ವಿನಾಯಿತಿಗೆ ಸಂಬಂಧಿಸಿದಂತೆ ಇದು ಆದಾಯ
ತೆರಿಗೆ ಸೆಕ್ಷನ್ 13A ಮಾನ್ಯತೆ ಪಡೆದಿರುವ ರಾಜಕೀಯ ಪಕ್ಷಗಳು ಅವರು ಪಡೆಯುವ ಆದಾಯದ ಮೇಲೆ ತೆರಿಗೆಯನ್ನು ಪಾವತಿಸುವುದರ ವಿನಾಯಿತಿ ಪಡೆಯುವುದು. ರೈಟ್. ಸೆಕ್ಷನ್ 13A ನಿಬಂಧನೆಗಳು ಉಲ್ಲಂಘಿಸಿರುವ ಪಕ್ಷಗಳು ಜನತಾ ಪ್ರಾತಿನಿಧ್ಯ ಕಾಯ್ದೆ 1951 ಅಡಿಯಲ್ಲಿ ನಿಯಮಗಳ ಆಧಾರದ ಮೇಲೆ ತೆರಿಗೆ ವಿನಾಯಿತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾರೆ. ಸಾಧ್ಯವಾಗುತ್ತದೆ ಹಾಗಿರೋದ್ರಿಂದ ಎರಡನೇ ಆಪ್ಷನ್ ರಾಂಗ್. ಹಾಗಿರೋದ್ರಿಂದ ಎ ಓನ್ಲಿ ರೈಟ್ ಆನ್ಸರ್ ಅದಕ್ಕೆ. ಓಕೆನಾ? ನೆಕ್ಸ್ಟ್ ಇದಾಯ್ತಾ? ಇದು ಯುನೈಟೆಡ್ ನೇಷನ್ಸ್ ಡೆಮೋಕ್ರಸಿ ಫಂಡ್ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯುನೈಟೆಡ್ ನೇಷನ್ಸ್ ಡೆಮೋಕ್ರಸಿ ಫಂಡ್ ನಿಧಿಯು ಬಹುಪಾಲು ಸ್ಥಳೀಯ ನಾಗರಿಕರ ಸಮಾಜದ ಸಂಸ್ಥೆಗಳಿಗೆ ಹೋಗುತ್ತದೆ. ಹೌದು. UNDEF ಸಂಪೂರ್ಣವಾಗಿ ಸರ್ಕಾರವು ಸ್ವಯಂ ಪ್ರೇರಿತ ಕೊಡುಗೆಗಳನ್ನು ಆಧರಿಸಿದೆ. ಇದು ಕೂಡ ಹೌದು. ಇದು ಯುನೈಟೆಡ್ ನೇಷನ್ಸ್ ವಿದೇಶಾಂಗ ಕಾರ್ಯದರ್ಶಿಯ ನೇರ ಅಧಿಕಾರದ ಅಡಿಯಲ್ಲಿ ಬರುತ್ತದೆ. ಇದು ಕೂಡ ಹೌದು. ಇದು ಈ ದಾನಿಗಳ 10 ದೊಡ್ಡ ದೇಶಗಳಲ್ಲಿ ಭಾರತವು ಕೂಡ ಸೇರಿದೆ. ಇದು ಕೂಡ ಹೌದು. 4 ಹೇಳಿಕೆಗಳು ಕೂಡ ಯುನೈಟೆಡ್ ನೇಷನ್ಸ್ ಡೆಮೋಕ್ರಸಿ ಫಂಡ್ ಕುರಿತಾದಂತಹ ಹೇಳಿಕೆಗಳಲ್ಲಿ 4 ಹೇಳಿಕೆಗಳು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಇದು ಕೂಡ ಎಸ್ಸಿ ಪ್ರಾಬಲ್ಯವಿರುವ ಗ್ರಾಮಗಳನ್ನು ಆದರ್ಶ ಗ್ರಾಮವನ್ನಾಗಿ ಮಾಡುವುದು, ಅಭಿವೃದ್ಧಿಪಡಿಸುವುದು. ಹೌದು. ಎಸ್ಸಿಗಳ ಸಾಮಾಜಿಕ ಆರ್ಥಿಕ ಸುಧಾರಣೆಗಳು ಎಲ್ಲಾ ಜಿಲ್ಲಾ ಮಟ್ಟದ ಯೋಜನೆಗಳಿಗೆ ಸಹಾಯವನ್ನು ಒದಗಿಸುತ್ತದೆ. ಹೌದು. ಜೀವನೋಪಾಯ ಉತ್ಪಾದನಾ ಅಗತ್ಯವಿರುವ ಆಸ್ತಿಗಳು ಸ್ವಾಧೀನಪಡಿಸಿಕೊಳ್ಳಲು ಸೃಷ್ಟಿಸುವ ಫಲಾನುಭವಿಗಳು ತೆಗೆದುಕೊಂಡಿರುವ ಸಾಲಗಳನ್ನು ಹಣಕಾಸಿನ ನೆರವು ನೀಡುವುದು. ಇವೆಲ್ಲವೂ ಕೂಡ ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆಯ ಘಟಕಗಳಲ್ಲಿ ಬರುತ್ತದೆ. ಇವು 3 ಕೂಡ ಬರ್ತವೆ. ಓಕೆನಾ? ನೆಕ್ಸ್ಟ್ 2 ಉದ್ದದ ಸಮಾನಾಂತರ ವಾಹಕಗಳಲ್ಲಿ ವಿದ್ಯುತ್ ಪ್ರವಾಹವು ವಿರುದ್ಧ ದಿಕ್ಕಿನಲ್ಲಿ ಪ್ರವಹಿಸಿದರೆ ಆಗ ವಾಹಕವು ಏನಾಗ್ತದೆ ಅಂದ್ರೆ ಪರಸ್ಪರ ವಿಕರ್ಷಿಸುತ್ತದೆ. ನೆಕ್ಸ್ಟ್ ಮಾನವರಲ್ಲಿ ಕೋವಿಡ್-19 ಮೊದಲ ಪ್ರಕರಣ ಪತ್ತೆಯಾದದ್ದು ಎಲ್ಲಿ? 75ನೇ ಕ್ವಶನ್ ಏನಂದ್ರೆ ಮಾನವರಲ್ಲಿ ಕೋವಿಡ್-19 ಪ್ರಕರಣ ಮೊದಲು ಎಲ್ಲಿ ಪತ್ತೆ ಆಯ್ತು ಅಂತ ಕೇಳ್ತಿದ್ದಾನೆ. ಇದು ಚೀನಾದ ವುಹಾನ್ನಲ್ಲಿ ಪತ್ತೆ ಆಗ್ತದೆ. ಗರ್ಭಾಶಯವನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆಯುವಿಕೆ ಏನಂತಾರೆ ಅಂದ್ರೆ ಟ್ಯುಬೆಕ್ಟಮಿ. ಮಹಿಳೆಯರಿಗೆ ಮಾಡುವುದು ಟ್ಯುಬೆಕ್ಟಮಿ ಮಾಡ್ತಾರೆ. ವ್ಯಾಸೆಕ್ಟಮಿ ಮಾಡೋದು ಪುರುಷರಿಗೆ ಮಾಡೋದು ಯಾವ್ದಂದ್ರೆ ವ್ಯಾಸೆಕ್ಟಮಿ ಪುರುಷರಿಗೆ. ಇದು ವ್ಯಾಸೆಕ್ಟಮಿ. ಇಲ್ಲಿ ಗರ್ಭಾಶಯ ಅಂತ ಹೇಳಿರೋದ್ರಿಂದ ಇದು ಮಹಿಳೆಯರು ಅಂತ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಅದಕ್ಕೆ ಅಂದ್ರೆ ಟ್ಯುಬೆಕ್ಟಮಿ, ವ್ಯಾಸೆಕ್ಟಮಿ ಪುರುಷರಿಗೆ. ಓಕೆನಾ? ನೆಕ್ಸ್ಟ್ ಕೆಳಕಂಡ ಯಾವ ವಿದ್ಯುತ್ ಸಾಧನವು ಓಮ್ ನಿಯಮವನ್ನು ಪಾಲಿಸುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಓಕೆನಾ? ಯಾವುದು ಪಾಲಿಸುವುದಿಲ್ಲ ಅಂತ ಕೊಟ್ಟಿದ್ದಾನೆ? ಇದಕ್ಕೆ ತಂತು ದ್ವೀಪಗಳು ಅಂತ ಅನ್ಕೊಂಡಿದ್ದೀನಿ ನಾನು. ಇದು ಕೂಡ ನನಗೆ ಡೌಟ್ ಇದೆ. ಒಂದ್ಸಲ ನಿಮಗೆ ಗೊತ್ತಿದ್ರೆ ರೈಟ್ ಮಾಡಿ, ಮೆಸೇಜ್ ಮಾಡಿ. ನೆಕ್ಸ್ಟ್ ವೇಗದ ಗಾಳಿಯು ಗಾಳಿಗಿರಣಿಯ ಬ್ಲೇಡ್ಗಳನ್ನು ತಿರುಗಿಸುತ್ತದೆ ಏಕೆಂದ್ರೆ ಅದು ಚಲನ ಶಕ್ತಿಯನ್ನು ಹೊಂದಿದೆ. ನೆಕ್ಸ್ಟ್ ಕಪ್ಪೆಯ ಶಿಶಿರಸ್ತುಪ್ಪಿಯ ವ್ಯವಸ್ಥೆಗೆ ಈ ರೀತಿ ಎಂದು ಕರೆಯುತ್ತಾರೆ. ಏನಂದ್ರೆ ಇದಕ್ಕೆ ಸಮ್ಮರ್ ನಿದ್ರೆ ಅಂತ ಕರೀತಾರೆ. ಓಕೆನಾ? ತಣ್ಣೀರಿಗಿಂತ ಬಿಸಿ ನೀರು ಕೆಲವೊಮ್ಮೆ ವೇಗವಾಗಿ ಹಿಮವಾಗಲು ಕಾರಣವೇನು? ತಣ್ಣೀರಿಗಿಂತ ಬಿಸಿನೀರು ಒಮ್ಮೊಮ್ಮೆ ವೇಗವಾಗಿ ಹಿಮವಾಗಲು ಕಾರಣವೇನೆಂದ್ರೆ ಹೆಚ್ಚಿದ ಸಂವಹನ. ನೆಕ್ಸ್ಟ್ ಮಾನವನಲ್ಲಿರುವ ಸಂಗ್ರಹಣಾ ರೂಪದ ಕಾರ್ಬೋಹೈಡ್ರೇಟ್ ಸೆಲ್ಯುಲಸ್, ಪಿಷ್ಟ, ಗ್ಲುಕಗಾನ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದ್ರೆ ಗ್ಲೈಕೋಜನ್. ಇದಕ್ಕೆ ರೈಟ್ ಆನ್ಸರ್ ಗ್ಲೈಕೋಜನ್ ಆಗಿರ್ತದೆ. ಓಕೆನಾ? ನೆಕ್ಸ್ಟ್ ನಾವು ಕೆಂಪು ವಸ್ತುವನ್ನು ದೀರ್ಘಕಾಲ ನೋಡಿದಾಗ ಹಸಿರು ಬಿಂಬವನ್ನು ಏಕೆ ನೋಡುತ್ತೇವೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ 73ನೇ ಕ್ವಶನ್ಗೆ ರೈಟ್ ಆನ್ಸರ್ ಏನಂದ್ರೆ ಅಕ್ಷಿಪಟಲದ ದಣಿವು. ನಾವು ಜಾಸ್ತಿ ನೋಡಿದಾಗ ಅಕ್ಷಿಪಟಲವು ದಣಿವಾಗ್ತದೆ ಅಂತ ಹೇಳಿದಾನೆ. ದಣಿವಾಗುತ್ತೆ ಅಂತ ಹೇಳಿದಾನೆ. ಓಕೆ. ನೆಕ್ಸ್ಟ್ ವನ್ಯಜೀವಿಗಳನ್ನು ಅವುಗಳು ಇರುವ ವಾಸಸ್ಥಳದಲ್ಲಿ ಸಂರಕ್ಷಿಸುವ ವಿಧಾನ. ವನ್ಯಜೀವಿಗಳನ್ನು ಅವುಗಳ ಇರುವ ವಾಸಸ್ಥಳದಲ್ಲಿಯೇ ಸಂರಕ್ಷಿಸುವುದಕ್ಕೆ ಏನಂತಾರೆ ಅಂದ್ರೆ ಇನ್ಸಿಟು ಅಂತ ಕರೀತಾರೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸುವ ಮೂಲಕ ನಿಜವಾದ ಮತ್ತು ವಿಸ್ತರಿಸಿದ ಚಿತ್ರವನ್ನು ಪಡೆಯಬಹುದು? ಯಾವುದರಲ್ಲಿ ಪಡಿಬಹುದು ಅಂತ ಹೇಳಿದ್ರೆ ನಿಮ್ನ ದರ್ಪಣದಲ್ಲಿ ಪಡೆಯಬಹುದಾಗಿರ್ತದೆ. ಓಕೆನಾ?
ವಿದ್ಯುತ್ ಚಾಲಿತದ ಪ್ರವಾಹವು ಎಲೆಕ್ಟ್ರಾನ್ ಹರಿವಿನ ದಿಕ್ಕಿನಲ್ಲಿ ಪ್ರವಹಿಸುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂಸತ್ತಿನ ಅತಿ ದೊಡ್ಡ ಸಮಿತಿ ಆಗಿದೆ ಅಂದ್ರೆ ಅಂದಾಜು ಸಮಿತಿ. ಇದರಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ 30 ಜನ ಇರ್ತಾರೆ. ಇದರಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಜಸ್ಟ್ 22 ಜನ ಇರ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ನ್ಯಾನೋವಿನ ಅಳತೆ ಪ್ರಮಾಣವು ಸರಿಸುಮಾರಾಗಿ ಎಷ್ಟಿದೆ ಅಂದ್ರೆ 1 ರಿಂದ 100 ಇರುತ್ತೆ. ಎಷ್ಟು? 1 ರಿಂದ 100 ಇರ್ತದೆ. ನೆಕ್ಸ್ಟ್, ಏಕರೂಪದ ಚೆಂಡಿನ ಗುರುತ್ವಾಕರ್ಷಣ ಕೇಂದ್ರ ಬಿಂದುವು ಯಾವ್ದಂದ್ರೆ ಅದರ ಜ್ಯಾಮಿತಿಯ ಕೇಂದ್ರದಲ್ಲಿ ಇರ್ತದೆ. ಅದರ ಜ್ಯಾಮಿತಿ ಕೇಂದ್ರಕ್ಕೆ ಸಂಬಂಧಿಸಿರ್ತದೆ. ನೆಕ್ಸ್ಟ್ 87 ಜಂಟಿ ಅಧಿವೇಶನ, ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುವವರು ಅಂದ್ರೆ ಲೋಕಸಭೆ ಸ್ಪೀಕರ್. ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಧೀಶರ ನೇಮಕಾತಿಯಲ್ಲಿ ಕೆಳಕಂಡವರು ಭಾಗವಹಿಸುತ್ತಾರೆ. ರಾಷ್ಟ್ರಪತಿ, ರಾಜ್ಯಪಾಲರು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಭಾರತದ ಅಟಾರ್ನಿ ಜನರಲ್ ಅಂತಾರೆ. ಅಟಾರ್ನಿ ಜನರಲ್ ಬರೋದಿಲ್ಲ ಇದರಲ್ಲಿ. ಓಕೆನಾ, ಇದ್ರ ಬಿಟ್ಟು ಎ, ಬಿ, ಸಿ ಇವು 3 ಬರ್ತಾರೆ. ಎ ಬಿ ಸಿ ಎಲ್ಲಿದೆ? ಇಲ್ಲಿದೆ ನೋಡಿ, ಎ ಬಿ ಸಿ 3 ಬರ್ತಾರೆ. ಓಕೆನಾ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಬಗ್ಗೆ ಒಂದು ಬೇರೆ ವಿಡಿಯೋನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ನಾನು ಹಂಗೆ ಮೇಲ್ಮೇಲೆ ಹೇಳಕ್ ಆಗ್ತದೆ, ಅಲ್ಲಿ ಒಂದು ಬೇರೆ ವಿಡಿಯೋನ ಮಾಡಿ ಅದನ್ನ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತೀನಿ. ಯಾಕಂದ್ರೆ ಆಲ್ರೆಡಿ 1 hour ಆಯ್ತು. ಓಕೆನಾ, ಇದು ಜಸ್ಟ್ ಈಗ ಆನ್ಸರ್ ಅಷ್ಟೇ ಹೇಳ್ಬಿಡ್ತೀನಿ. ಇವರು ಸಂಸತ್ನ ಯಾವುದೇ ಸದನದ ಸದಸ್ಯರಾಗಿರುವುದಿಲ್ಲ. ಹೌದು. ನೆಕ್ಸ್ಟ್, ಇವರು ಸಂಸತ್ತಿನ ಅವಿಭಾಜ್ಯ ಅಂಗ ಆಗಿರ್ತಾರೆ. ಹೌದು. ಇವರು ನೈಜ ಕಾರ್ಯಾಂಗದ ಅಧಿಕಾರ ಇಲ್ಲ. ನೈಜ ಕಾರ್ಯಾಂಗ ಅಲ್ಲ ಇವರು. ಓಕೆನಾ, ಇದು ರಾಂಗ್. ಇವರು ರಾಷ್ಟ್ರದ ಪ್ರತಿನಿಧಿ ಆಗಿರ್ತಾರೆ. ಇದು ಕೂಡ ರೈಟ್. ಅಂದ್ರೆ ಎ, ಬಿ, ಡಿ ರೈಟ್ ಆನ್ಸರ್. ಎ, ಬಿ, ಡಿ ಎಲ್ಲಿದೆ? ಎ, ಬಿ, ಡಿ ಒಂದೇ ಆಪ್ಷನ್ ಇದೆ ನೋಡಿ. ಎ, ಬಿ, ಡಿ ರೈಟ್ ಆನ್ಸರ್. ನೆಕ್ಸ್ಟ್, ಇದಾಯ್ತಾ? ನೆಕ್ಸ್ಟ್, ಮನೆಯಲ್ಲಿರುವ ವಿದ್ಯುತ್ ಮೀಟರ್ ಕೆಳಗಿನವುಗಳಲ್ಲಿ ಯಾವುದರ ಬಳಕೆಯನ್ನು ದಾಖಲಿಸುತ್ತದೆ? ವಿದ್ಯುತ್ ಶಕ್ತಿಯ ಬಳಕೆಯನ್ನು ದಾಖಲೆ ಮಾಡ್ತಾರೆ. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾರು ಒಂದು ಮಸೂದೆಯನ್ನು ಹಣಕಾಸಿನ ಮಸೂದೆ ಹೌದೋ ಅಲ್ಲೋ ಎಂದು ನಿರ್ಧಾರ ಮಾಡ್ತಾರೆ ಅಂದ್ರೆ ಸಭಾಧ್ಯಕ್ಷರು, ಲೋಕಸಭೆ ಸಭಾಧ್ಯಕ್ಷರು ಆಗಿರ್ತಾರೆ. ಓಕೆನಾ. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಕ್ವೆಶ್ಚನ್ ಇದೆ. ಭಾರತದ ಪೌರತ್ವ ಕಾಯ್ದೆ ಯಾವ ವರ್ಷದಲ್ಲಿ ಅನುಮೋದನೆ 1955. ನೆಕ್ಸ್ಟ್, ಭಾರತ ಸರ್ಕಾರದಿಂದ ಕೊಡಲ್ಪಡುವ ರಾಷ್ಟ್ರೀಯ ಪ್ರಶಸ್ತಿಗಳಾದ ಭಾರತ ರತ್ನ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಬಿರುದುಗಳೆಂದು ಪರಿಗಣಿಸಲಾಗುವುದಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ತೀರ್ಪಿನಲ್ಲಿ ತಿಳಿಸಿದೆ ಅಂದ್ರೆ ಬಾಲಾಜಿ ರಾಘವನ್ ಇದರಲ್ಲಿ ಹೇಳಿದೆ. ಬಾಲಾಜಿ ರಾಘವನ್ ಅಲ್ಲಿ ಹೇಳಲಾಗಿದೆ. ಓಕೆನಾ. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಕ್ವಶನ್, ಭಾರತ ರಾಷ್ಟ್ರಪತಿಯವರ ಶಾಸನೀಯ ಅಧಿಕಾರ ಯಾವುದು ಸಂಬಂಧಿಸಿದೆ? ಶಾಸನೀಯ ಅಧಿಕಾರ ಮೊದಲ ಅಧಿವೇಶನ ಪ್ರಥಮ ಭಾಷಣ ಮಾಡುವುದು. ಶಾಸನೀಯ ಅಧಿಕಾರ ಇದು ಪ್ರಥಮ ಭಾಷಣ ಮಾಡುವುದು ಅಂತ ಹೇಳಿದ್ರು. ಶಾಸನಕ್ಕೂ ಪ್ರಥಮ ಭಾಷಣಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ಒಂದೇದಲ್ಲ. ಶಾಸನಕ್ಕೆ ಪೂರ್ವಾನುಮತಿ ನೀಡುವುದು ಇದು ಹೌದು. ವಿಟೋ ಅಧಿಕಾರನೂ ಕೂಡ ಬರುತ್ತೆ. ಆಮೇಲೆ ಸುಗ್ರೀವಾಜ್ಞೆ ಹೊರಡಿಸುವುದು ಇದು ಕೂಡ ಬರುತ್ತೆ. ಕ್ಷಮಾಪಣಾಧಿಕಾರ ಇದು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಇದು ಕ್ಷಮಾಪಣೆ ಅಂದ್ರೆ ನ್ಯಾಯಾಂಗದಲ್ಲಿ ಬರುತ್ತೆ. ಹಂಗಂದ್ರೆ ಈ ಬರೋದಿಲ್ಲ. ಈ ಇದ್ರಲ್ಲಿ ಯಾವ್ದ್ರಲ್ಲಿ ಬರೋದಿಲ್ಲ. ಈಗ ಇಲ್ಲ ಇದು ಆಯ್ತಾ, ಹಂಗಂದ್ರೆ ಇದು ಬರಲ್ಲ. ಓಕೆನಾ. ಆಮೇಲೆ ಡಿ ಬರುತ್ತೆ ಅಂತ ಹೇಳ್ತಿದ್ದೀನಿ. ಡಿ ಇಲ್ಲಿದೆ ನೋಡಿ, ಡಿ ಇಲ್ಲೂ ಇದೆ. ಎ ಬಿ ಸಿ ಡಿ ಇದಕ್ಕೆ ರೈಟ್ ಆನ್ಸರ್. ಎ ಬಿ ಸಿ ಡಿ ಆಗ್ಬೇಕು ಇದಕ್ಕೆ. ಇಲ್ಲಂದ್ರೆ ಬಿ ಸಿ ಡಿ ಆಗ್ಬೇಕು ಇದಕ್ಕೆ ಆನ್ಸರ್. ಇಲ್ಲಿ ನೋಡಿ, ಬಿ ಸಿ ಡಿ ಆಗ್ಬೇಕು ಇದಕ್ಕೆ ಆನ್ಸರ್. ಯಾಕಂದ್ರೆ ನನಗೆ ಮೊದಲ ಅಧಿವೇಶನ ಪ್ರಥಮ ಭಾಷಣ ಮಾಡುವುದು ಇದು ಶಾಸನೀಯ ಅಧಿಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅನ್ಕೊಳ್ತೀನಿ. ಓಕೆನಾ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಾಂದ್ರೆ ನಾನು ಇದ್ರದ್ದು ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಕ್ವಶನ್ ತಗೊಂಡಿದ್ದೇನೆ. ಇದ್ರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ಗೆ ಬೇಕಾದ್ರೆ ಇನ್ನೊಂದು ವಿಡಿಯೋನ ಶಿಫ್ಟ್ ಆಗ್ತೀನಿ. ಓಕೆನಾ. ಇದರಲ್ಲಿ ಒಂದು ಲಾಸ್ಟಿಗೆ ಒಂದು 4-5 ಕ್ವಶನ್ ಇದಾವೆ. ಅದಕ್ಕೆ ಬೇರೆ ವಿಡಿಯೋನ ಮಾಡ್ಬೇಕು ಅನ್ಕೊಂಡಿದ್ದೀನಿ. 91ನೇ ಕ್ವಶನ್, ಕೆಳಕಂಡ ಯಾವುದು ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ತಪ್ಪಾದ ಹೇಳಿಕೆ ಕೇಳಿದ್ದೇನೆ. ಇದು ಸಂವಿಧಾನದ 280ನೇ ವಿಧಿ ಅನ್ವಯ 5 ವರ್ಷಕ್ಕೊಮ್ಮೆ ಮಾಡ್ತಾರೆ. ಹೌದು. ಹಣಕಾಸು ಆಯೋಗದ ಸದಸ್ಯರ ಅರ್ಹತೆಯನ್ನು ರಾಷ್ಟ್ರಪತಿಯವರು ನಿರ್ಧರಿಸುತ್ತಾರೆ ಅಂತ ಹೇಳಿದ್ದೇನೆ. ಇದನ್ನ ರಾಷ್ಟ್ರಪತಿಯವರು ನಿರ್ಧರಿಸ ಮಾಡೋದಿಲ್ಲ. ಇದನ್ನ ಯಾರು ಮಾಡ್ತಾರೆ ಅಂದ್ರೆ ಸಂಸತ್ ಮಾಡುತ್ತೆ. ಸಂಸತ್ತು. ಹಾಗಿರೋದ್ರಿಂದ 2ನೇ ಆಪ್ಷನ್ ನಮ್ಗೆ ರಾಂಗ್ ಆಗ್ತತಿ. ಇವ್ನು ಕೇಳಿದ್ರು ಕೂಡ ರಾಂಗ್ ಯಾವ್ದು ಅಂತ ಕೇಳಿದಾನೆ. ಹಾಗಿರೋದ್ರಿಂದ 2ನೇ ಆಪ್ಷನ್ ನಿಮ್ಗೆ ರೈಟು. ಆಮೇಲೆ ಇದು ಭಾರತದ ಆರ್ಥಿಕ ಒಕ್ಕೂಟದ ಸಮತೋಲನ ಚಕ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ರೈಟು.
ಹಣಕಾಸು ಆಯೋಗದ ಸದಸ್ಯರನ್ನು ರಾಷ್ಟ್ರಪತಿ ಅವರು ನೇಮಕ ಮಾಡುತ್ತಾರೆ, ಹೌದು. ಆಮೇಲೆ ಅವರ ಅರ್ಹತೆಯನ್ನು ನಿರ್ಧರಿಸುವವರು ಯಾರಂದ್ರೆ ಭಾರತದ ಸಂಸತ್ತು. ನೆಕ್ಸ್ಟ್, ಈ ಕೆಳಕಂಡ ಅನುಚ್ಛೇದ 356ಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ SR ಬೊಮ್ಮಾಯಿ ಪ್ರಕರಣಕ್ಕೆ ಇದು ಸಂಬಂಧಿಸಿರ್ತತಿ. ಓಕೆನಾ. ಪ್ರೆಸಿಡೆಂಟ್ ಪವರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. 365 ಏನ್ ಮಾತಾಡ್ತದೆ ಅಂದ್ರೆ ಪ್ರೆಸಿಡೆಂಟ್ ಪವರ್ ಬಗ್ಗೆ ಮಾತಾಡ್ತದೆ. ಓಕೆ. ಕೆಳಗಿನ ಯಾವ ಅಧಿಕಾರಿಯು ಪಕ್ಷಾಂತರಕ್ಕೆ ಸಂಬಂಧಿಸಿದಂತೆ ಅನರ್ಹತೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅಂದ್ರೆ ಸದನದ ಸಭಾಪತಿ ಅಥವಾ ಅದರ ಅಧ್ಯಕ್ಷರು, ಸದನದ ಸಭಾಪತಿ ಮತ್ತು ಅದರ ಅಧ್ಯಕ್ಷರು ತೆಗೆದುಕೊಳ್ತಾರೆ. ಓಕೆನಾ. ನೆಕ್ಸ್ಟ್, ಕೆಳಕಂಡ ಯಾವ ಸದನವನ್ನು ಹಿರಿಯರ ಸದನ ಎಂದು ಕರೀತಾರೆ? ರಾಜ್ಯಸಭೆಯನ್ನು ಹಿರಿಯರ ಸದನ ಎಂದು ಕೂಡ ಕರೀತಾರೆ. ನೆಕ್ಸ್ಟ್, ಭಾರತ ಸಂವಿಧಾನದ ಅನುಸಾರ ರಾಜ್ಯದ ಅಡ್ವೊಕೇಟ್ ಜನರಲ್ ಅವ್ರ ಬಗ್ಗೆ ಕೇಳಿದಾನೆ. ಆಮೇಲೆ ನಾನು ಇವು ಒಂದು 5 ಕ್ವಶನ್ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಓಕೆನಾ. ನಾನು ಅದಕ್ಕೆ ಇದನ್ನ ನೆಕ್ಸ್ಟ್ ಒಂದ್ ವಿಡಿಯೋದಲ್ಲೇನೆ ಇವು 5 ಕ್ವಶನ್ ಒಂದ್ ಅರ್ಧ ಗಂಟೆ ಮೇಲಾಗುತ್ತೆ. ಅದ್ರದ್ದು ಬೇರೆನೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆನಾ. ಇದಕ್ಕೇನು ಅಟಾರ್ನಿ ಜನರಲ್ ಏನ್ ಬಿಡಿ, ಇದನ್ನ ಆರಾಮ್ಸೆ ಮಾಡ್ತಾರೆ. ಯಾಕಂದ್ರೆ ರಾಜ್ಯದ ರಾಜ್ಯಪಾಲರಿಂದ ನೇಮಕವಾಗ್ತಾರೆ ಅಂತ ಹೇಳಿದಾನೆ. ಇದು ಕೂಡ ರೈಟ್. ಇದು ರಾಜ್ಯಪಾಲರ ಈಚೆ ಇರುವವರಿಗೆ ಹುದ್ದೆಯಲ್ಲಿ ಇರುತ್ತಾರೆ, ರೈಟ್. ಆಮೇಲೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಇರುವಾಗ ಅರ್ಹತೆ ಇರ್ಬೇಕು, ಇದು ಕೂಡ ರೈಟ್. ವೇತನವನ್ನು ಭಾರತದ ಸಂಚಿತ ನಿಧಿಯಿಂದ ರಾಜ್ಯದ ಅಂತಂದ್ರೆ ಇದು ರಾಜ್ಯಕ್ಕೆ ಸಂಬಂಧಿಸ್ತತಿ. ಓಕೆನಾ. ಭಾರತ ಅಲ್ಲ, ಕರ್ನಾಟಕದ ಅಂತ ಇರ್ಬೇಕು, ಇದು ರಾಂಗ್ ಅದರಿಂದ. ಆಮೇಲೆ ಇವಿಷ್ಟು ಇದರಲ್ಲಿ ಡಿ ರಾಂಗ್ ಇರೋದು ಯಾವ್ದಿದೆ? ಡಿ ಇದರಲ್ಲಿದೆ. ಹಾಗಂದ್ರೆ ಆಪ್ಷನ್ 3 ರೈಟ್ ಆನ್ಸರ್. ಓಕೆನಾ. ಆಮೇಲೆ ನೆಕ್ಸ್ಟ್ ಇದು ಯಾವುದು? ರಾಜನೀತಿ ನಿರ್ದೇಶಕ ತತ್ವಗಳು, ಇದು ಒಂದು. ಆಮೇಲೆ ಭಾರತೀಯ ಸಂವಿಧಾನ ಪ್ರಕಾರ ನ್ಯಾಯಾಂಗ ವಿಮರ್ಶೆ ಇದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಆಮೇಲೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಈ ಕಡೆಯಿಂದ ನೇಮಕ ಆಗ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರು ಯಾರಿಂದ? ರಾಷ್ಟ್ರಪತಿಯಿಂದ. ಭಾರತದ ರಾಷ್ಟ್ರಪತಿಯಿಂದ. ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಯಿಂದ, ಅಂದ್ರೆ ಆಪ್ಷನ್ 1. ಆಮೇಲೆ ನಾನು ಇದ್ರ ಒಂದೇ ಕ್ವಶನ್ ಇಂದಾನೆ ನಾನು ಇದ್ರದ್ದು ಫಸ್ಟ್ ಚಾಪ್ಟರ್, ಇದು ಕಂಪ್ಲೀಟ್ ಪೊಲಿಟಿಯ ಫಸ್ಟ್ ಚಾಪ್ಟರ್ ಇದು, ಅದರಿಂದನೇ ತೆಗೆದ ಫುಲ್ ಮಸ್ತ್ ತೆಗೆದ ಈ ಕ್ವಶನ್. ಇದಿಷ್ಟನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ನನ್ಗೆ ಕನಿಷ್ಠ ಒಂದು 40 ನಿಮಿಷ, ಕನಿಷ್ಠ ಒಂದು ಅರ್ಧ ಗಂಟೆ ಆದ್ರೂ ಬೇಕು. ನಾನು ಅದಕ್ಕೋಸ್ಕರ ಇದು ಒಂದೇ ಕ್ವಶನ್ಗೆ ಒಂದು ಕಾನ್ಸ್ಟಿಟ್ಯೂಷನ್ ಬೇರೆ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಿಮಗೆ ನಾನು 1858 ಆಕ್ಟ್ ಹೇಳ್ಬೇಕು, 1909 ಆಕ್ಟ್ ಹೇಳ್ಬೇಕು, 1919 ಆಕ್ಟ್, 35 ಆಕ್ಟ್, 47 ಆಕ್ಟ್, ಇವು 5 ಆಕ್ಟ್ ಹೇಳಿದ್ರೆ ನಿಮಗೆ ಇದನ್ನ ರೈಟ್ ಆನ್ಸರ್ ಯಾವ್ದಂತ ಹೇಳಕ್ ಬರುತ್ತೆ. ಇಲ್ಲಾಂದ್ರೆ ನಾ ಸುಮ್ಮನೆ ಇದು ರೈಟ್ ಅಂತ ಹೇಳ್ಕೊಂತ ಹೋದ್ರೆ ನಾ ಹೇಳಿದ್ದು ವೇಸ್ಟ್ ಆಗ್ತದೆ. ಓಕೆನಾ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಇದ್ರದ್ದು ನೆಕ್ಸ್ಟ್ ಡೈಲಿ ಒಂದೊಂದು ಪೇಪರ್ ಸೀರೀಸ್ ಮಾಡ್ಬೇಕೋ ಬೇಡ ಅಂತ ಕೂಡ ನೀವು ನಮಗೆ ಕಮೆಂಟ್ ಅಲ್ಲಿ ಹೇಳಿದ್ರೆ ನಾನು ಕಂಟಿನ್ಯೂ ಮಾಡೋದೋ ಬೇಡ ಅಂತ ಕೂಡ ಯೋಚನೆ ಮಾಡ್ತೀನಿ. ಯಾಕಂದ್ರೆ ನಾನು ಇದರಲ್ಲಿ ಯಾವುದೇ ರೀತಿಯಾದಂತ ಬೇರೆ ಪೇಪರ್ನ ತಗೊಂಡ್ ಮಾಡಿರೋದಿಲ್ಲ. ಅಂದ್ರೆ ಎಕ್ಸಾಂಪಲ್ ಆಗಿ ಈಗ ಕೋಚಿಂಗ್ ಸೆಂಟರ್ ಅಲ್ಲಿ ನಡೆಸ್ತಾರಲ್ವಾ ವೀಕ್ಲಿ ಅಂತ ಪೇಪರ್ ಅಲ್ಲ, ಇದು ಕಂಪ್ಲೀಟ್ ಆಗಿ KPSC ನಡೆಸಿರುವಂತಹ ಪೇಪರ್ ಆಗಿರ್ತದೆ. ಓಕೆ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ, ಈ ಕ್ಲಾಸ್ ಹೇಗಿತ್ತು ಅಂತ ಕೂಡ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಮತ್ತೆ ಬೇರೆ ಪೇಪರ್ನ ತಗೊಳ್ತೀನಿ. ನಿಮಗೆ ಇದು ಯೂಸಸ್ ಆಗ್ತಿದ್ರೆ ಹೇಳಿದ್ರೆ ನಾನು ನೆಕ್ಸ್ಟ್ ಬೇರೆ ಪೇಪರ್ನ ತಗೊಂಡು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.